Hi, hello. ಎಲ್ರಿಗೂ ನಮಸ್ಕಾರ. Welcome to e-learning class by NAGARAJ KARIGAR, JTO Government ITI Rippanpete. In the previous class, we have discussed about auto transformer starters. Auto transformer starter na construction ಹೇಗಿತ್ತು, ಅದರ ಆಪರೇಷನ್ ಹೇಗೆ ಅನ್ನೋದನ್ನು ನಾವು ಈ ಹಿಂದಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಅದರ ಮುಂದುವರೆದ ಭಾಗವಾಗಿ 3 ಫೇಸ್ ಇಂಡಕ್ಷನ್ ಮೋಟಾರ್ಗೆ ಸಂಬಂಧಪಟ್ಟ ಹಾಗೆಯೇ ನಾವಿಲ್ಲಿ ಇವತ್ತಿನ ದಿವಸ ಸಿಂಗಲ್ ಫೇಸ್ ಪ್ರಿವೆಂಟರ್ ನೀವು ಎಲ್ಲ ಸಾಮಾನ್ಯವಾಗಿ ಇದನ್ನು ಭಾಳಷ್ಟು ಕಡೆ ನೋಡಿರ್ತೀವಿ. ಎಸ್ಪೆಷಲಿ ಯಾರು ರೈತರ ಮಕ್ಕಳಿದ್ರಿ, ನಿಮ್ಮ ಪಂಪ್ ಸೆಟ್, ಇರಿಗೇಷನ್ ಪಂಪ್ ಸೆಟ್ನ ಒಂದು ಏನು ಪೆನಲ್ ಬೋರ್ಡ್ ಇದೆ, ಅಲ್ಲಿ ಕಡ್ಡಾಯವಾಗಿ ಈ ಸಿಂಗಲ್ ಫೇಸ್ ಪ್ರಿವೆಂಟರ್ನ ನೀವು ನೋಡಿರ್ತೀರ. ಸೊ ಅಲ್ಲಿ ಪ್ರತಿಯೊಬ್ಬರು ಕೂಡ ಬಳಸ್ತಾರೆ. ಯಾಕೆ, ಏನು, ಅದರ ಉಪಯೋಗ ಏನು, ಅದರಲ್ಲಿ ಯಾವ್ಯಾವೆಲ್ಲ ಟೈಪ್ನಲ್ಲಿ ಇದು ಸಿಂಗಲ್ ಫೇಸ್ ಪ್ರಿವೆಂಟಿಂಗ್ ಮಾಡಲಾಗ್ತದೆ ಅನ್ನೋದ್ರ ಬಗ್ಗೆ ನೋಡುವಂಥ ಸಮಯ ಇವತ್ತು. ಅತ್ಯಂತ ಮುಖ್ಯವಾದ ಕ್ಲಾಸ್ ಅಂತ ಹೇಳ್ಬೋದು ಇದನ್ನು. ಆಮೇಲೆ ನಮ್ಮ ಎಲ್ಲ ರೈತರಿಗೂ ಕೂಡ ಇದು ಉಪಯೋಗ ಬರ್ತಕ್ಕಂಥದ್ದಾಗಿದೆ. ಯಾಕಂತ ಹೇಳಿದರೆ ಪದೇ ಪ್ರಾಬ್ಲಮ್ ಆದಾಗ ನೀವು ಕೂಡ ಇದನ್ನು, ರೈತರು ಸಹ ಇಲ್ಲಿ ಈ ಒಂದು ಕ್ಲಾಸನ್ನು ನೋಡೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗೆ ನಮ್ಮ ತರಬೇತಿದಾರರಿಗೆ ಕೂಡ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಜನ ಈ ಒಂದು ಉದ್ಯೋಗ ಮಾಡತಕ್ಕಂಥವ್ರು ಇದರಲ್ಲಿ ಬಹಳ ಅವಲಂಬಿತರಾಗಿದ್ದಾರೆ. ಹಾಗಾಗಿ ಇವತ್ತಿನ ಈ ಕ್ಲಾಸ್ ಏನಿದೆ ಬಹಳ ಇಂಪಾರ್ಟೆಂಟ್ ಕ್ಲಾಸು. ಹಾಗಾದರೆ ಈ ಕ್ಲಾಸನ್ನು ನೋಡೋದಕ್ಕಿಂತ ಮುಂಚೆ ಏನೆಲ್ಲ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಬೋದು ಅಂತ ನೋಡೋಣ. At the end of this lesson, you shall be able to define single phasing. Single phasing ಅಂದರೆ ಏನು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದಾಗಿದೆ. ಹಾಗೆ ಸ್ಟೇಟ್ ದ ಎಫೆಕ್ಟ್ಸ್ ಆಫ್ ಸಿಂಗಲ್ ಫೇಸಿಂಗ್. ಹಾಗೆ ಸಿಂಗಲ್ ಫೇಸಿಂಗ್ ಆದರೆ ಏನೆಲ್ಲ ಎಫೆಕ್ಟ್ಗಳು ಆಗ್ತವೆ ಅನ್ನೋದನ್ನು ಕೂಡ ಇವತ್ತಿನ ಈ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಹಾಗೆ ಎಕ್ಸ್ಪ್ಲೇನ್ ದಿ ನೆಸೆಸಿಟಿ ಆಫ್ ಸಿಂಗಲ್ ಫೇಸಿಂಗ್ ಪ್ರಿವೆಂಟರ್. ಹಾಗಾದರೆ ಸಿಂಗಲ್ ಫೇಸಿಂಗ್ ಪ್ರಿವೆಂಟರ್ನ ನೆಸೆಸಿಟಿ, ಉದ್ದೇಶ ಎಷ್ಟರ ಮಟ್ಟಿಗೆ ಇದೆ, ಉಪಯೋಗ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ಕೂಡ ನಾವು ಇವತ್ತಿನ ಈ ಕ್ಲಾಸಲ್ಲಿ ತಿಳಿತಾ ಹೋಗೋಣ. ಹಾಗೆ ಕ್ಲಾಸಿಫೈ ದಿ ಸಿಂಗಲ್ ಫೇಸಿಂಗ್ ಪ್ರಿವೆಂಟರ್ಸ್. ಯಾವೆಲ್ಲ ರೀತಿಯ ಸಿಂಗಲ್ ಫೇಸ್ ಪ್ರಿವೆಂಟರ್ಸ್ಗಳು ನಮಗೆ ಅವೈಲೇಬಿಲಿಟಿ ಇದೆ, ಯಾವ ರೀತಿ ಎಲ್ಲ ನಾವು ಸಿಂಗಲ್ ಫೇಸ್ ಪ್ರಿವೆಂಟಿಂಗ್ ಮಾಡ್ಬೋದು ಅನ್ನೋದನ್ನು ಕೂಡ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಹಾಗೆ ಎಕ್ಸ್ಪ್ಲೇನ್ ದಿ ಇನ್ಸ್ಟಾಲೇಷನ್ ಪ್ರೊಸೀಜರ್. ಹಾಗೆ ಅದನ್ನು ಇನ್ಸ್ಟಾಲೇಷನ್ ಪ್ರೊಸೀಜರ್ ಹೇಗಿರಬೇಕು, ಅದನ್ನು ಹೇಗೆ ಇನ್ಸ್ಟಾಲ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾನು ಇವತ್ತಿನ ಈ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಹಾಗೆಯೇ ಎಕ್ಸ್ಪ್ಲೇನ್ ದಿ ಪ್ರೊಸೀಜರ್ ಫಾರ್ ದಿ ಟ್ರಬಲ್ ಶೂಟಿಂಗ್ ಆ್ಯಂಡ್ ಸರ್ವಿಸಿಂಗ್ ಆಫ್ ದಿ ಸಿಂಗಲ್ ಫೇಸಿಂಗ್ ಪ್ರಿವೆಂಟರ್. ಏನೆಲ್ಲ ಮಾಮೂಲಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತವೆ, ಟ್ರಬಲ್ಸ್ಗಳು ಬರ್ತವೆ, ಅಂಥ ಟ್ರಬಲ್ಗಳನ್ನು ಶೂಟಿಂಗ್ ಮಾಡೋದು ಹೇಗೆ, ರಿಪೇರಿ ಮಾಡೋದು ಹೇಗೆ ಅನ್ನೋದಕ್ಕಂಥದ್ದನ್ನು ಕೂಡ ಇವತ್ತಿನ ಈ ಒಂದು ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಹಾಗಾದರೆ ಬನ್ನಿ, ಎಲ್ಲದಕ್ಕಿಂತ ಮೊದಲು ಸಿಂಗಲ್ ಫೇಸಿಂಗ್ ಪ್ರಿವೆಂಟರ್ ಅಂದರೆ ಏನು, ಹಾಗೆ ಫೇಸ್ ಫೇಲ್ಯೂರ್ ರಿಲೇ ಅಂತ ಅಂದರೆ ಏನು ಅಂತ. ಸಿಂಗಲ್ ಫೇಸಿಂಗ್ ಆರ್ ಫೇಸ್ ಫೇಲ್ಯೂರ್, ಬೋತ್ ಆರ್ ಸೇಮ್. ಸಿಂಗಲ್ ಫೇಸಿಂಗ್ ಪ್ರಿವೆಂಟರ್ ಅಂತಲೂ ಹೇಳ್ತೀವಿ, ಅಥವಾ ಫೇಸ್ ಫೇಲ್ಯೂರ್ ರಿಲೇಕ್ ಅಂತ ಕೂಡ ಹೇಳ್ತೀವಿ ಇದನ್ನು. when one of the 3 lines of a 3-phase supply system fails or opens. ಇಲ್ಲಿ 3-phase ಸಪ್ಲೈ ಸಿಸ್ಟಮ್ ಏನಿರುತ್ತೆ, ಅಲ್ಲಿ ಯಾವುದಾದ್ರೂ ಒಂದು ಲೈನು ಓಪನ್ ಆದರೆ ಅಥವಾ ಫೇಲ್ ಆದರೆ, ಸೊ ಅಂಥ ಒಂದನ್ನು ನಾವು ದ ಲೋಡ್ ಕರೆಂಟ್ ಫ್ಲೋಸ್ ಬಿಟ್ವೀನ್ ದ ಅದರ್ 2 ಲೈನ್ಸ್ ಓನ್ಲಿ ಆ್ಯಂಡ್ ದ ಫಾಲ್ಟ್ ಈಸ್ ನೌನ್ ಆ್ಯಸ್ ದ ಸಿಂಗಲ್ ಫೇಸಿಂಗ್ ಅಂತ ಹೇಳ್ತೀವಿ. ಅಂದರೆ ಏನು 3 ಫೇಸ್ ಬರಬೇಕು ಅಂತ ಅದನ್ನು ಹೊರತಾಗಿ ನನಗೇನಾದರೂ 2 ಫೇಸ್ ಬರ್ತಿದೆ, ಒಂದು ಫೇಸ್ ಫೇಲ್ ಆಗಿದೆ ಅಥವಾ ಓಪನ್ ಆಗಿದೆ ಅಂದರೆ ಅವಾಗ ಏನಾಗುತ್ತೆ ಅಂದರೆ ಕೇವಲ ಇನ್ನು ಉಳಿದಿರ್ತಕ್ಕಂಥ ಲೋಡ್ ಕರೆಂಟ್ ಏನಿದೆ, ಆ ಲೋಡ್ ಕರೆಂಟು ಕೇವಲ ಅಲ್ಲಿ ಉಳಿದಂಥ ಅದರ್ 2 ಲೈನ್ಸ್ ಮೇಲೇ ಡಿವೈಡ್ ಆಗಿ ಹೋಗುತ್ತೆ. ಆ್ಯಂಡ್ ಅಲ್ಲೇನಾಗುತ್ತೆ ಅಂತೆ, ಇಂಥ ಒಂದು ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ ಆಗೋಂಥ ಸಿಸ್ಟಮ್ ಇದು. ಸೊ ಇದೇ ಏನು ಕಂಪ್ಲೀಟು ಕರೆಂಟ್ ಏನಿದೆ, ಲೋಡ್ ಕರೆಂಟ್, ಫುಲ್ ಲೋಡ್ ಕರೆಂಟು 2 ಫೇಸ್ ಮೇಲೆ ಡಿವೈಡ್ ಆದಾಗ ಏನು ಪ್ರಾಬ್ಲಮ್ ಆಗುತ್ತೆ ಅಲ್ಲಿ ಅನ್ನೋದನ್ನು ನಾವು ತಿಳ್ಕೊಳ್ತಕ್ಕಂಥದ್ದು. ಅದನ್ನೇ ನಾವಿಲ್ಲಿ ಫೇಸ್ ಈಸ್ ನೌನ್ ಆ್ಯಸ್ ಎ ಸಿಂಗಲ್ ಫೇಸಿಂಗ್ ಅಂತ ಹೇಳ್ತೇವೆ. ಒಂದು ಫೇಸ್ ಫೇಲ್ಯೂರ್ ಆಗಿ ಇದ್ದೇ 2 ಫೇಸ್ ಮೇಲೇ ಇರೋ ಕರೆಂಟ್ ಪೂರ್ತಿ ಅದರ ಮೇಲೇ ಬೀಳೋದಾಗ, ಅಷ್ಟು ಕರೆಂಟ್ ಅದ್ರ ಮುಖಾಂತರನೇ ಹರಿದೋದಾಗ ಆಗ್ತಕ್ಕಂಥ ಫಾಲ್ಟ್ ಏನಿದೆ, ಅಂಥ ಒಂದು ಸಿಸ್ಟಮನ್ನು, ಅಂಥ ಒಂದು ಫಾಲ್ಟಿಯನ್ನು ನಾವಿಲ್ಲಿ ಸಿಂಗಲ್ ಫೇಸಿಂಗ್ ಅಂತ ಹೇಳ್ತೀವಿ. ಎಫೆಕ್ಟ್ ಆಫ್ ಸಿಂಗಲ್ ಫೇಸಿಂಗ್. ಹಾಗಾದ್ರೆ ಸಿಂಗಲ್ ಫೇಸಿಂಗ್ ಅಂದರೆ ಏನಾಗುತ್ತೆ ಅಂತ ನೋಡೋದಾದರೆ, ದ ಎಫೆಕ್ಟ್ ಆಫ್ ಸಿಂಗಲ್ ಫೇಸಿಂಗ್ ಈಸ್ ಡಿಫ್ರೆಂಟ್ ವಿತ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲೋಡ್ಸ್ ಆ್ಯಸ್ ಫಾಲೋಸ್. ಸೊ ಈ ಎಫೆಕ್ಟ್ಸ್ ಆಫ್ ಸಿಂಗಲ್ ಫೇಸಿಂಗ್ ಏನಿದೆ ಅಂತ ಹೇಳಿದ್ರೆ, ಡಿಪೆಂಡಿಂಗ್ ಅಪಾನ್ ದಿ ಲೋಡ್ ಮೇಲೆ ಡಿಪೆಂಡ್ ಆಗಿ ನಮಗಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ಎಫೆಕ್ಟ್ಸ್ಗಳು ಆಕಾರ ಆಗ್ತದೆ. ಹಾಗಾದರೆ ನೋಡೋಣ ಇಲ್ಲಿ. ಇನ್ 3 ಫೇಸ್ ಹೀಟಿಂಗ್ ಲೋಡ್ಸ್, ಒಂದೊಮ್ಮೆ ಅಲ್ಲಿ ಏನಾದರೂ ಹೀಟಿಂಗ್ ಲೋಡ್ ಇದೆ ಅಂದರೆ ಏನಾಗುತ್ತೆ ಸಿಂಗಲ್ ಫೇಸಿಂಗ್ ಅಂತ ಅನ್ನೋದಾದರೆ, ದ ಹೀಟ್ ಪ್ರೊಡ್ಯೂಸ್ಡ್ ಡಿಕ್ರೀಸಸ್. ಅಲ್ಲೇನು ಹೀಟ್ ಪ್ರೊಡ್ಯೂಸ್ ಆಗ್ತಾಯಿತ್ತು ಅದು ಡಿಕ್ರೀಸ್ ಆಗುತ್ತೆ ಟು ಅರೌಂಡ್ 50%. ಸಾಮಾನ್ಯವಾಗಿ 50%ನಷ್ಟು ಒಂದು ಫೇಸ್ ಫೇಲ್ಯೂರ್ ಆದರೂ ಹೋಯಿತು, ಅಲ್ಲಿ ಅರೌಂಡ್ ಒಂದು 50%ನಷ್ಟು ಹೀಟ್ ಪ್ರೊಡ್ಯೂಸ್ ಆಗ್ತಕ್ಕಂಥದ್ದು ಕಡಿಮೆ ಆಗ್ತದೆ ಅಂತ ಹೇಳ್ತೀವಿ. ಅಟ್ ದ ಸೇಮ್ ಟೈಮ್ ಇಟ್ ಡಸ್ ನಾಟ್ ಹಾರ್ಮ್ ದ ಇಕ್ವಿಪ್ಮೆಂಟ್. ಇಲ್ಲಿ ಏನು ಆಗುವಂಥದ್ದು ಏನಿಲ್ಲ, ಬಟ್ ಇಟ್ಸ್
ಮೇನ್ ಅಂದರೆ ನಮಗೆ ಅಲ್ಲಿ ಉಪಯೋಗ ಬರೋದಿಲ್ಲ. ಅಲ್ಲಿ ಎಷ್ಟು ಹೀಟ್ ಪ್ರೊಡ್ಯೂಸ್ ಆಗಬೇಕೋ ಅಷ್ಟು ಹೀಟ್ ಪ್ರೊಡ್ಯೂಸ್ ಆದ್ರೆ ಮಾತ್ರ ಉಪಯೋಗ ಇರ್ತದೆ, ಅದರ್ವೈಸ್ ಆಗೋದಿಲ್ಲ. ಬಟ್ ಒನ್ ಫೇಸ್ ಫೇಲ್ಯೂರ್ ಆದರೂ ಕೂಡ 50%ನಷ್ಟು ಇದು ಹೀಟ್ ಪ್ರೊಡ್ಯೂಸ್ ಮಾಡೋದು ಡೌನ್ ಆಗುತ್ತೆ. ಇನ್ 3-phase motors the effect of single phasing is ಡಿಫ್ರೆಂಟ್ ಒಕೇಶನ್ಸ್ ಅಂತ ಹೇಳ್ತೀವಿ. ಅಲ್ಲಿ 3-phase ಮೋಟರ್ಸ್ನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಿಸ್ಟಮಲ್ಲಿ ಆಗ್ತಕ್ಕಂಥದ್ದು. ಫಸ್ಟ್ ಒನ್ನನ್ನು ನೋಡೋದಾದರೆ ಡ್ಯೂರಿಂಗ್ ಸ್ಟಾರ್ಟಿಂಗ್. ಇಲ್ಲಿ ಡ್ಯೂರಿಂಗ್ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ, ಇಫ್ ಸಿಂಗಲ್ ಫೇಸಿಂಗ್ ಅಕರ್ಸ್ ದ ಮೋಟರ್ ಫೇಲ್ಸ್ ಟು ಸ್ಟಾರ್ಟ್ ಆರ್ ಸ್ಟಾಲ್ಸ್ ಆ್ಯಸ್ ಪ್ರಾಪರ್ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ನಾಟ್ ಕ್ರಿಯೇಟೆಡ್. ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಸ್ಟ್ಯಾಂಡ್ ಸ್ಟಿಲ್ಲಲ್ಲಿ ಇದೆ ಅಂದಾಗ ಸ್ಟಾರ್ಟ್ ಮಾಡೋಕ್ಕೆ ಹೋದಾಗ ಆ ಟೈಮಲ್ಲಿ ಸಿಂಗಲ್ ಫೇಸಿಂಗ್ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮೋಟಾರು ಸ್ಟಾರ್ಟ್ ತೆಗೆದುಕೊಳ್ಳುತ್ತೆ ಅಂತ ಹೇಳ್ತೀವಿ. ಯಾಕಂದರೆ ಅಲ್ಲಿ ಏನೊಂದು ಪ್ರಾಪರ್ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಕ್ರಿಯೇಟ್ ಆಗಬೇಕು ಅದು ಕ್ರಿಯೇಟ್ ಆಗೋದಿಲ್ಲ. ಹಾಗಾಗಿ ಮೋಟಾರು ಡಸ್ ನಾಟ್ ಸ್ಟಾರ್ಟ್ ಅಂತ ಹೇಳ್ತೀವಿ, ಅಥವಾ ಸ್ಥಗಿತವಾಗ್ತದೆ ಅಂತ ಹೇಳ್ತೀವಿ. ಬಟ್ ದ ಮೋಟಾರ್ ಡ್ರಾಸ್ ಎ ವೆರಿ ಲಾರ್ಜ್ ಕರೆಂಟ್. ಬಟ್ ಹಿಂಗಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ರನ್ ಆಗಲ್ಲ, ಆದರೆ ಅದು ವೆರಿ ಲಾರ್ಜ್ ಕರೆಂಟನ್ನು ಡ್ರಾನ್ ಮಾಡುತ್ತೆ. ಆ ಟೈಮಲ್ಲಿ ಆ ಸಂದರ್ಭದಾಗೆ ನಾವೇನು ಸ್ಟಾರ್ಟ್ ಮಾಡ್ತೇವೆ ಗೊತ್ತಿಲ್ಲ, ನನಗೆ ಸಿಂಗಲ್ ಫೇಸಿಂಗ್ ಆಗಿದೆ ಅಂತ ಗೊತ್ತಿಲ್ಲದೆ ಆ ಮೋಟರನ್ನು ಸ್ಟಾರ್ಟ್ ಮಾಡಿದೆ ಅಂದರೆ ಅಲ್ಲಿ ವೆರಿ ಲಾರ್ಜ್ ಕರೆಂಟ್ ರನ್ ಆಗುತ್ತೆ ಆ್ಯಂಡ್ ಮೋಟಾರ್ ವೈಂಡಿಂಗ್ಸ್ ಗೆಟ್ಸ್ ಹೀಟೆಡ್ ಅಪ್. ಅವಾಗೇನಾಗುತ್ತೆ, ಮೋಟಾರ್ ವೈಂಡಿಂಗ್ಗಳು ಫುಲ್ ಹೀಟ್ ಆಗೋ ಸಾಧ್ಯತೆ ಇರ್ತದೆ, ಸುಟ್ಟೋಗುವಂಥ ಸಾಧ್ಯತೆಗಳು ಕೂಡ ಇರ್ತದೆ ಡ್ಯೂರಿಂಗ್ ರನ್ನಿಂಗ್. ಹಾಗಾದರೆ ಇದು ಸ್ಟಾರ್ಟಿಂಗ್ ಮೂಮೆಂಟಲ್ಲಿ ಆಯ್ತು. ಹಾಗಾದ್ರೆ ರನ್ನಿಂಗ್ ಆಲ್ರೆಡಿ ರನ್ ಆಗಿದೆ, 3 ಫೇಸಲ್ಲಿ ರನ್ ಮಾಡಿದ್ವಿ. ಆಫ್ಟರ್ ದಟ್ ರನ್ನಿಂಗ್ ಟೈಮಲ್ಲಿ ಸಿಂಗಲ್ ಫೇಸಿಂಗ್ ಆಯಿತು, ಒಂದು ಫೇಸ್ ಫೇಲ್ಯೂರ್ ಆಯಿತು ಅಥವಾ ಒಂದು ಫೇಸ್ ಓಪನ್ ಆಯಿತು ಅಂತ ಹೇಳಿದ್ರೆ ಡ್ಯೂರಿಂಗ್ ರನ್ನಿಂಗ್ ಏನಾಗುತ್ತೆ, ಇಫ್ ಸಿಂಗಲ್ ಫೇಸಿಂಗ್ ಅಕರ್ಸ್ ದ ಮೋಟರ್ ಮೇ ಆರ್ ಮೇ ನಾಟ್ ರನ್ ಡಿಪೆಂಡಿಂಗ್ ಅಪಾನ್ ದ ಲೋಡ್ ಕಂಡೀಷನ್ಸ್ ಆ್ಯಂಡ್ ದ ಫೇಸ್ ಇನ್ ವಿಚ್ ಸಪ್ಲೈ ಇಸ್ ಅವೈಲಬಲ್ ವಿಲ್ draw a large current and the windings is like to burnt out ಡ್ಯೂ ಟು ದಿ ಓವರ್ ಹೀಟಿಂಗ್. ಸಾಮಾನ್ಯವಾಗಿ ರನ್ನಿಂಗಲ್ಲಿ ಇತ್ತು, 3 ಫೇಸಲ್ಲಿ ರನ್ನಿಂಗಲ್ಲಿ ಇರ್ತದೆ. ಆಫ್ಟರ್ ದಟ್ ರನ್ನಿಂಗ್ ಇರೋ ಟೈಮಲ್ಲೇ ಒಂದು ಫೇಸ್ ಫೇಲ್ಯೂರ್ ಆಗಿಬಿಡ್ತು ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ಸಮ್ ಟೈಮ್ಸು ಡಿಪೆಂಡಿಂಗ್ ಅಪಾನ್ ದಿ ಲೋಡ್ ರನ್ ಆಗ್ತಾನೆ ಇರ್ತದೆ. ಒಂದೊಂದು ಸರಿ ಲೋಡಿನ ಮೇಲೆ ಡಿಪೆಂಡ್ ಆಗುತ್ತೆ ಇದು. ಸೊ ಸಮ್ ಲೋಡ್ಸ್ ಮೇಲೆ ರನ್ ಆಗ್ತಿರ್ತದೆ, ಸಮ್ ಲೋಡ್ಸ್ ಮೇಲೆ ರನ್ ಆಗೋದಿಲ್ಲ, ಸ್ಥಗಿತ ಆಗಿರ್ತದೆ. ಬಟ್ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಲಾರ್ಜ್ ಕರೆಂಟ್ ಡ್ರಾನ್ ಅಂತೂ ಆಗುತ್ತೆ. ಆ ಕಾರಣದಿಂದಾಗಿ ಅಲ್ಲಿ ಆಗುತ್ತೆ ವೈಂಡಿಂಗ್ಗಳು ಓವರ್ ಹೀಟಿಂಗ್ ಆಗಿ ಬರ್ಟ್ ಔಟ್ ಆಗೋವಂಥದ್ದು ಇಲ್ಲಿ ಸಾಧ್ಯತೆಗಳು ಹೆಚ್ಚು ಅಂತ. ಸೊ ಹಾಗಾಗಿ ಹೇಳ್ತೀವಿ ಇಂಥ ಏನೀಗ ಕರ್ಸ್ ಆಗ್ತಾ ಇದೆ ಈ ಒಂದು ಪ್ರಾಬ್ಲಮ್ಗಳನ್ನು ನಾವು ನೋಡಿದ್ವಲ್ಲ. ಇಫ್ 2 phases ಆಫ್ ದ ಸಪ್ಲೈ ಟು ಎ 3 phase ಮೋಟರ್ ಆರ್ ಇಂಟರ್ಚೇಂಜ್ಡ್ ದ ಮೋಟರ್ ವಿಲ್ ರಿವರ್ಸ್ ಇಟ್ಸ್ ಡೈರೆಕ್ಷನ್ ಆಫ್ ರೊಟೇಷನ್. ನೋಡಿ ಇಲ್ಲಿ ಅಕಸ್ಮಾತಾಗಿ ಒಂದೊಮ್ಮೆ ಇಂಟರ್ಚೇಂಜ್ ಆದರೂ ಕೂಡ ಅಲ್ಲಿ ಏನಾಗುತ್ತೆ, ಮೋಟಾರ್ ರೊಟೇಷನ್ ಏನಾಗುತ್ತೆ ಇಂಟರ್ಚೇಂಜ್ ಮಾಡಿದಾಗ, ಅಂದರೆ ಫೇಸ್ ಇಂಟರ್ಚೇಂಜ್ ಆಯಿತು ಅಂತ ಹೇಳಿದ್ರೆ ಆಟೋಮೆಟಿಕಲಿ ಅಲ್ಲಿ ಮೋಟಾರ್ ಡೈರೆಕ್ಷನ್ನೇ ಚೇಂಜ್ ಆಗಿಬಿಡ್ತದೆ. ದಿಸ್ ಆಕ್ಷನ್ ಈಸ್ ಕಾಲ್ಡ್ ದಿ ಫೇಸ್ ರಿವರ್ಸಲ್ ಇನ್ ದ ಆಪರೇಷನ್ ಆಫ್ elevators and in many industrial applications phase reversal may result in serious damages to the equipment and injury to people using the equipment. ಸೊ ಒಂದೊಂದು ಟೈಮಲ್ಲಿ ನೋಡಿ ಇದು ಕೂಡ ಒಂದು ಪ್ರಾಬ್ಲಮ್ ಆಗುತ್ತೆ. ನಾವು ಮಾಮೂಲಿ ಏನು ಒಂದು ಡೈರೆಕ್ಷನ್ನಲ್ಲಿ ರನ್ ಆಗಬೇಕು ಮೋಟರ್, ಅದೇ ಡೈರೆಕ್ಷನಲ್ಲಿ ರನ್ ಆಗಬೇಕಪ್ಪ, ಯಾವುದೇ ಕಾರಣಕ್ಕೂ ರಿವರ್ಸ್ ರನ್ ಆಗಬಾರ್ದು. ರಿವರ್ಸ್ ರನ್ ಆದರೆ ನಮ್ಗೆ ಅಲ್ಲಿ ಹಜಾರ್ಡ್ಸ್ ಆಗುವಂಥ ಸಾಧ್ಯತೆಗಳು ಇರ್ತವೆ ಅನ್ನೋದನ್ನ ಬಟ್ ಗೊತ್ತಾಗಲ್ಲ. ಇನ್ ಕೇಸ್ ಆಫ್ ಅಂತ ಆಗುವಂಥ ಸಾಧ್ಯತೆ ಇರ್ತದೆ. KEBಯಲ್ಲಿ ಮೇಂಟೆನೆನ್ಸ್ ಮಾಡಬೇಕಾದ್ರೆ ಲೈನ್ಮೆನ್ಗಳು ಮೇಂಟೆನೆನ್ಸ್ ಮಾಡಬೇಕಾದ್ರೆ ಆ ಲೈನ್ ಜಂಪ್ಸ್ಗಳನ್ನು ಕೊಡಬೇಕಾದಾಗ ಇಂಟರ್ಚೇಂಜ್ ಆಗೋ ಸಾಧ್ಯತೆಗಳು ಇರ್ತವೆ. ಬಟ್ ಇದೆಲ್ಲ ಆಗ್ಬಿಡ್ತು ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನಮ್ಮಲ್ಲಿ ಏನು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಇದೆ ಅಲ್ಲಿ ನಮಗೆ ಈ ಫೇಸ್ ರಿವರ್ಸಲ್ಲಿ ಏನಾಗುತ್ತೆ, ಸೀರಿಯಸ್ ಡ್ಯಾಮೇಜ್ ಆಗುತ್ತೆ, ಇರೋ ಆಪ್ರೇಟರ್ಗಳಿಗೆ ತೊಂದರೆ ಆಗುತ್ತೆ, ಹಜಾರ್ಡ್ಸ್ ಆಗ್ತದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇನ್ ಅದರ್ ಸಿಚುವೇಶನ್ಸ್ ಇಫ್ ಎ ಫ್ಯೂಸ್ ಬ್ಲೋಸ್ ಆರ್ ಎ ವೈರ್ ಕನೆಕ್ಟೆಡ್ ಟು ದ ಮೋಟಾರ್ಸ್ ಬ್ರೇಕ್ಸ್ ವೈಲ್ ದ ಮೋಟಾರ್ ಈಸ್ ರನ್ನಿಂಗ್, the motor will continue to operate on 2 phase but will experience a serious overheating to protect motors against these conditions of phase failure is a single phasing preventer is used ಅಂತ. ಸೊ ಈ ಥರದ್ದು ಯಾವುದು ಹಜಾರ್ಡ್ಸ್ಗಳು ಆಗಬಾರ್ದು, ಮೋಟಾರು ಕಂಪ್ಲೀಟ್ಲಿ ಪ್ರೊಟೆಕ್ಟ್ ಇರಬೇಕು, ಅಲ್ಲಿ ಸಿಸ್ಟಮ್ಗಳ ಆಪ್ರೇಟರ್ಸು ಸಿಸ್ಟಮ್ಸು ಎಲ್ಲ ಸಿಸ್ಟಮೆಟಿಕ್ ಪ್ರೊಟೆಕ್ಟಿವ್ ಇರಬೇಕು, ಅಲ್ಲಿರ್ತಕ್ಕಂಥ ಆಪ್ರೇಟರ್ ಹ್ಯೂಮನ್ಸ್ಗಳು ಕೂಡ ಪ್ರೊಟೆಕ್ಟಿವ್. ಸಿಂಗಲ್ ಫೇಸ್ ಪ್ರಿವೆಂಟರ್ಸ್ಗಳನ್ನು ಬಳಸ್ತಕ್ಕಂಥದ್ದು ಬಹಳನೇ ಅನಿವಾರ್ಯ ಮತ್ತು ಮುಖ್ಯವಾಗಿದ್ದು ಅಂತ ಹೇಳ್ಬೋದು.
ಆ್ಯಂಡ್ ಟೈಪ್ಸ್ ಆಫ್ ಪ್ರಿವೆಂಟರ್ಸನ್ನು ನಾವಿಲ್ಲಿ ನೋಡೋದಾದರೆ ಸಿಂಗಲ್ ಫೇಸಿಂಗ್ ಪ್ರಿವೆಂಟರ್ಸ್ ಆರ್ ಅವೈಲಬಲ್ ಇನ್ 3 ಟೈಪ್ಸ್. ಇಲ್ಲಿ ನಾವು 3 ಥರದ ಸಿಂಗಲ್ ಫೇಸ್ ಪ್ರಿವೆಂಟರ್ಸ್ನ ನೋಡಬಹುದು. ನವೆ ಡೇಸಲ್ಲಿ ಮೆಕ್ಯಾನಿಕಲ್ ಟೈಪ್ ಅಂತ ಒಂದು ಬರುತ್ತೆ, ಆ್ಯಂಡ್ ಕರೆಂಟ್ ಸೆನ್ಸಿಂಗ್ ಟೈಪ್ ಅಂತ ಬರುತ್ತೆ, ಮತ್ತೊಂದು ವೋಲ್ಟೇಜ್ ಸೆನ್ಸಿಂಗ್ ಟೈಪ್ ಅಂತ ಬರುತ್ತೆ. ಆದರೆ ಸಿಂಗಲ್ ಫೇಸಿಂಗ್ ಪ್ರಿವೆಂಟರ್ ಮೆಕ್ಯಾನಿಕಲ್ ಟೈಪನ್ನು ನೋಡೋದಾದರೆ, one type of single phasing preventer is incorporated with the bimetal relays which opens the NVC circuit similar to start of ನಾರ್ಮಲ್ OLR. ನಮ್ಗೆ ಗೊತ್ತಿದೆ ಬಯೋಮೆಟಲ್ ಸ್ಟ್ರಿಪ್ಸ್ಗಳನ್ನ ಬಳಸ್ಕೊಂಡು ಅಲ್ಲಿ NVC ಕಾಯಿಲಿಗೆ ಹೋಗ್ತಕ್ಕಂಥ ಸಪ್ಲೈನನ್ನು ಟ್ರಿಪ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಈ ಹಿಂದಿನ ಸ್ಟಾರ್ಟರ್ಗಳಲ್ಲಿ ನೋಡಿ ಅಂಥದ್ದೇ ಒಂದು ಸಿಸ್ಟಮನ್ನು ನಾವಿಲ್ಲಿ ಇದನ್ನು ಇನ್ಕಾರ್ಪೊರೇಟ್ ಮಾಡ್ತೀವಿ ಅಂತ ಹೇಳ್ಬೋದು, ಅಳವಡಿಸ್ತೀವಿ ಅಂತ ಹೇಳ್ಬೋದು. ಸೊ ದಿಸ್ ಟೈಪ್ ಆಫ್ ಸಿಂಗಲ್ ಫೇಸಿಂಗ್ ಪ್ರಿವೆಂಟರ್ ಈಸ್ ಸ್ಲೋ ಇನ್ ಆಪರೇಷನ್ ಆ್ಯಂಡ್ ಆಲ್ಸೋ ನಾಟ್ ಫುಲ್ಲಿ ರಿಲಯಬಲ್ ಆ್ಯಂಡ್ ಹೆನ್ಸ್ ನಾಟ್ ಪ್ರಿಫರ್ಡ್ ಇನ್ ಅವರ್ಡಸ್. ಸೊ ಆ ಥರದ್ದು ಏನು ಮೆಕ್ಯಾನಿಕಲ್ ಟೈಪ್ ಅಂತ ಇದ್ವು ಅವನ್ನ ಇತ್ತೀಚಿನ ದಿನಗಳಲ್ಲಿ ಬಳಸ್ತಾ ಇಲ್ಲ ಹೇಳಬೇಕಂದ್ರೆ. ಬಟ್ ಓಲ್ಡ್ಗಳು ಯೂಸ್ ಮಾಡ್ತಾ ಇದ್ದ ಈಗಲೂ ಇದಾವೆ, ಇಲ್ಲ ಅಂತ ಹೇಳಲ್ಲ, ಬಟ್ ಹೊಸದಾಗಿ ಅಂತ ಏನೋ ಅವು ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ಅವು ಅಷ್ಟು ಪರ್ಫೆಕ್ಟಾಗಿ ವರ್ಕ್ ಮಾಡದೇ ಇರೋದ್ರಿಂದನೇ ಅವು ಡೇ ಬೈ ಡೇ ಕಾಣೆ ಆಗ್ತಾ ಹೋಗ್ತವೆ. ಅಂದರೆ ಮಾರ್ಕೆಟಿಂಗ್ ಡೌನ್ ಆದಂಗೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಆಗುತ್ತೆ. The second type of the mechanical phase failure relay uses coils connected to 2 lines of the 3-phase supply. The currents in these coils set up a rotating magnetic field that tends to turn a copper disc clockwise. ಇಲ್ಲಿ ಕೆಲವೊಂದು ಕಾಪರ್ ಡಿಸ್ಕ್ಗಳನ್ನು ಬಳಸಲಾಗ್ತದೆ ಇನ್ನೊಂದು ಮೆಕ್ಯಾನಿಕಲ್ ಸಿಸ್ಟಮ್ ಆಫ್ ಪ್ರಿವೆಂಟರಲ್ಲಿ. ಸೊ ಅದು ಏನಾಗುತ್ತೆ, ಈ ಸಿಂಗಲ್ ಫೇಸಿಂಗ್ ಆದಾಗ ಇನ್ನೆರಡು ಫೇಸ್ಗಳೇನಿರ್ತವೆ ಒಂದಕ್ಕೊಂದು ಅಪೋಸಿಷನಲ್ಲಿ ಬಂದಾಗ, ಸೊ ಡಿಪೆಂಡ್ಸ್ ಆನ್ ದಟ್ ಅಲ್ಲಿ ಅಪೋಸಿಟ್ ಡೈರೆಕ್ಷನಲ್ಲಿ ಏನು ಫ್ಲಕ್ಸ್ ಪ್ರೊಡ್ಯೂಸ್ ಆಗಿಬಿಟ್ಟು ಏನು ಕಾಪರ್ ಡಿಸ್ಕ್ಗಳು ರೊಟೇಟ್ ಆಗ್ತವೆ, ಒಂದು ಕ್ಲಾಕ್ ವೈಸಲ್ಲಿ ಆದರೆ ಇನ್ನೊಂದು ಆ್ಯಂಟಿ ಕ್ಲಾಕ್ ವೈಸಲ್ಲಿ ಆಗ್ತಕ್ಕಂಥದ್ದು. ದಿಸ್ ಕ್ಲಾಕ್ ವೈಸ್ ಟಾರ್ಕ್ ಆ್ಯಕ್ಚುಲಿ ಈಸ್ ದ ರಿಸಲ್ಟೆಂಟ್ ಆಫ್ 2 torques acting in the opposite directions. Out of 2 torques, one polyphase torque tends to turn the disc clockwise and one single phase torque tends to turn the disc anti-clockwise. The disc is kept from the turning in the clockwise direction by projecting resetting against a stop. ಸೊ ಅದನ್ನೇನು ಮಾಡ್ತಾರೆ, ಆ ಒಂದು ಡಿಸ್ಕ್ ಹೀಗೆ ರೊಟೇಟ್ ಆಯಿತು ಅಂದರೆ ಅದು ಹಾಗೆ ಬಂದು ಅಲ್ಲಿ ಒಂದು ರೀಸೆಟ್ಟಿಂಗ್ ಬಟನ್ ಏನಿರ್ತದೆ ಅದನ್ನು ಆಪ್ರೇಟ್ ಮಾಡ್ತಕ್ಕಂಥ ಸಿಸ್ಟಮಲ್ಲಿ ಮಾಡಿರ್ತಾರೆ. ಸೊ ಆವಾಗ ಏನಾಗ್ಬಿಡ್ತದೆ, ಅದು ಬಂದು ಆ ರೀಸೆಟ್ಟಿಂಗ್ ಬಟನನ್ನು ಆಪ್ರೇಟ್ ಮಾಡಿ ಸ್ಟಾಪ್ ಮಾಡ್ತಕ್ಕಂಥದ್ದು. ಹವೆವರ್ ಇಫ್ ದ ಡಿಸ್ಕ್ begins to rotate in the anti-clockwise direction, the projecting arm will move a toggle mechanism to open the starter and disconnect the motor from the line. ಈ ರೀತಿ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಒಂದು ಸಿಸ್ಟಮನ್ನು ನಾವು ಜಸ್ಟ್ ಆ ಡಿಸ್ಕ್ ರೊಟೇಟಿಂಗ್ ಕಾಪರ್ ಡಿಸ್ಕ್ನ ರೊಟೇಟ್ ಮಾಡಿಸೋದ್ರ ಮುಖಾಂತರ ಆ ಸರ್ಕ್ಯೂಟನ್ನು ಡಿಸ್ಕನೆಕ್ಟ್ ಮಾಡ್ತಕ್ಕಂಥ ವ್ಯವಸ್ಥೆ ಮೆಕ್ಯಾನಿಕಲಿಯೇ ಇರ್ತದೆ. ಇನ್ ಅದರ್ ವರ್ಡ್ಸ್, ಇಫ್ ಒನ್ ಲೈನ್ ಈಸ್ ಓಪನ್ಡ್ ದ ಪಾಲಿಫೇಸ್ ಟಾರ್ಕ್ ಡಿಸಪಿಯರ್ಸ್ ಆ್ಯಂಡ್ ದ remains single phase torque rotates the disc in anti-clockwise direction. As a result, the motor is disconnected from the line. In the case of a phase reversal, the polyphase torque helps the single phase torque to turn the disc anti-clockwise and again the motor is disconnected from the line. ಇಲ್ಲಿ ನೋಡಿ, ಒಂದು ರಿವರ್ಸಲ್ಲರ್ ಆಗಿರಲಿ ಅಥವಾ ಒಂದು ಫೇಸ್ ಫೇಲ್ಯೂರ್ ಆಗಿರಲಿ, ಎರಡೂ ಸಂದರ್ಭದಲ್ಲಿ ಏನಾಗುತ್ತೆ ನಮಗಲ್ಲಿ ಉಳಿದಂತೆ ಎರಡು ಲೈನಿಂದ ಏನು ಬರ್ತದೆ, ಒಂದು ವೇಳೆ ರಿವರ್ಸಲ್ ಆಯಿತು ಅಂತ ಹೇಳಿದ್ರೆ ಸೀಕ್ವೆನ್ಸ್ ಚೇಂಜ್ ಆದಾಗಲೂ ಈ ಒಂದು ಡಿಸ್ಕ್ ರೊಟೇಟ್ ಆಗಿ ಅಲ್ಲೇ ಒಂದು ಏನು NVC ಕಾಯಿಲಿಗೆ ಹೋಗ್ತಕ್ಕಂಥ ಸಪ್ಲೈಟ್ ನಾರ್ಮ್ಸ್ ಇರ್ತಾವೆ ಅದನ್ನು ಓಪನ್ ಮಾಡೋದ್ರ ಮುಖಾಂತರ ಮೋಟಾರ್ ಡಿಸ್ಕನೆಕ್ಟ್ ಮಾಡಿ ಮೋಟಾರ್ನ ಸೇಫ್ ಮಾಡ್ತಕ್ಕಂಥದ್ದು. ಹಾಗೆಯೇ ಒನ್ ಫೇಸ್ ಫೇಲ್ಯೂರ್ ಆದಾಗಲೂ ಕೂಡ ಅಲ್ಲಿ ಒಂದು ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಟ್ರೆಂಡ್ಸ್ ಆಗಿ, ಸೊ ಆ ಒಂದು ಡಿಸ್ಕ್ ಕಾಪರ್ ಡಿಸ್ಕ್ಗಳು ರೊಟೇಟ್ ಆಗೋದ್ರ ಮುಖಾಂತರ ಆವಾಗಲೂ ಕೂಡ ಈ ಸರ್ಕ್ಯೂಟನ್ನು ಓಪನ್ ಮಾಡ್ತಕ್ಕಂಥದ್ದು. ಹೀಗೆ ಇಂಥ ಒಂದು ಸಿಸ್ಟಮೆಟಿಕ್ ಅರೇಂಜ್ಮೆಂಟ್ಸ್ ಕೂಡ ಈ ಒಂದು ಮೆಕ್ಯಾನಿಕಲ್ ಪ್ರಿವೆಂಟರ್ನಲ್ಲಿ ಇರ್ತಾ ಇತ್ತು. ಸೊ ಸಿಂಗಲ್ ಫೇಸ್ ಪ್ರಿವೆಂಟರ್ ಕರೆಂಟ್ ಸೆನ್ಸಿಂಗಲ್ಲಿ ಬರ್ತದೆ. ಅದರನ್ನು ನೋಡೋದಾದರೆ ಇಟ್ ಆಪರೇಟ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಈಕ್ವಲ್ ಕರೆಂಟ್ಸ್ ವಿತ್ ದಿ ಬ್ಯಾಲೆನ್ಸ್ಡ್ ಲೋಡ್ಸ್ ಡೆವಲಪಿಂಗ್ ಸೆಕೆಂಡರಿ ವೋಲ್ಟೇಜ್ ಆನ್ ಕರೆಂಟ್ ಟ್ರಾನ್ಸ್ಫಾರ್ಮರ್ಸ್. ಸೇಮ್ ಒಂದು ಕರೆಂಟ್ ಟ್ರಾನ್ಸ್ಫಾರ್ಮರ್ಗಳನ್ನು ನಾವು ಇಲ್ಲಿ ಯೂಸ್ ಮಾಡ್ತೇವೆ. ಬ್ಯಾಲೆನ್ಸ್ಡ್ ಇಲ್ಲಿ ಪ್ರಿನ್ಸಿಪಲ್ ಆಫ್ ಈಕ್ವಲ್ ಕರೆಂಟ್ಸ್ ಅಂತ ಅಂದರೆ ಇನ್ಬ್ಯಾಲೆನ್ಸ್ ಆಗಂಗಿಲ್ಲ, ಅವೆರಡು ಕರೆಂಟ್ಗಳು ಈಕ್ವಲ್ ಆಗಿರಬೇಕು. ಸೊ ಬ್ಯಾಲೆನ್ಸ್ಡ್ ಲೋಡ್ಸ್ ಡೆವಲಪಿಂಗ್ ಸೆಕೆಂಡರಿ ವೋಲ್ಟೇಜ್ ಆನ್ ದ ಕರೆಂಟ್ ಟ್ರಾನ್ಸ್ಫಾರ್ಮರ್. ದೀಸ್ ಸೆಕೆಂಡರಿ ವೋಲ್ಟೇಜಸ್
ಆರ್ ಸೋ ಕನೆಕ್ಟೆಡ್ ಸೊ ಆಸ್ ಟು ಆ್ಯಡ್ ಅಂತ ಹೇಳ್ತೀವಿ, ಅಲ್ಲೊಂದು ಡಿವೈಸ್ ಅದು ಈ ಆಟೋ ಸಿಂಗಲ್ ಫೇಸ್ ಪ್ರಿವೆಂಟರ್ನಲ್ಲಿ. ಆ್ಯಂಡ್ ದ ಆ್ಯಡೆಡ್ ವೋಲ್ಟೇಜ್ ಇಸ್ ರೆಕ್ಟಿಫೈಡ್, ದ ಫಿಲ್ಟರ್ಡ್ ಆ್ಯಂಡ್ ಸೆನ್ಸ್ಡ್ ಆ್ಯಂಡ್ ಅಪ್ಲೈಡ್ ಟು ಆಪರೇಟ್ ಎ ರಿಲೇ ವಿಚ್ ಆಪರೇಟ್ಸ್ ಟು ಕ್ಲೋಸ್ ದ NVC ಸರ್ಕ್ಯೂಟ್ ಆಫ್ ದ ಸ್ಟಾರ್ಟರ್ ಅಂತ. ಈ ಒಂದು ಸಿಸ್ಟಮಲ್ಲಿ ನಾವು ಫಿಗರ್ 1 ಶೋಸ್, ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಮಗೆ. ಇಲ್ಲಿ ನೋಡಿ ಕರೆಂಟ್ ಸೆನ್ಸರ್ಸ್ಗಳನ್ನ 3 ಲೈನಲ್ಲಿ ಒಂದೊಂದು ಕರೆಂಟ್ ಸೆನ್ಸರ್ನ ಹಾಕಿದೆ. ಅದರದ್ದು ಸಪ್ಲೈನನ್ನು ಇಲ್ಲಿಗೆ ಆ್ಯಡ್ ಅಂತಕ್ಕಂಥ ಒಂದು ಡಿವೈಸ್ ಅಲ್ಲಿ ಬಂದು ಆ್ಯಡಿಂಗ್ ಮಾಡಲಾಗ್ತದೆ. ಆ್ಯಡಿಂಗ್ ಸಪ್ಲೈನನ್ನು ರೆಕ್ಟಿಫೈ ಮಾಡಿ, ರೆಕ್ಟಿಫೈಯಿಂದ ಅಲ್ಲಿಂದ ಏನು ಮಾಡ್ತೀವಿ, ಅಪ್ಲೀಡ್ ಟು ಆಪ್ರೇಟ್ ರಿಲೇ ವಹಿಸಿದೆ ಅಲ್ಲಿ ಒಂದು ರಿಲೇ ಆಪ್ರೇಟ್ ಆಗೋದಕ್ಕೆ ಕೊಡ್ತಿರ್ತಾರೆ. ಸೊ ಆ ಒಂದು ವೋಲ್ಟೇಜ್ ಮುಖಾಂತರ ರಿಲೇ ಆಪ್ರೇಟ್ ಆಗ್ತಿರ್ತದೆ. ಅಲ್ಲಿ ಏನಾದರೂ ವ್ಯತ್ಯಾಸ ಆಯಿತು ಅಂದರೆ ಅದು ಏನು ಮಾಡುತ್ತೆ, ಆ ಸ್ವಿಚ್ಚಿಂಗ್ ಮಾಡೋದ್ರ ಮುಖಾಂತರ NVCನನ್ನು ಆಫ್ ಮಾಡೋಂಥ ವ್ಯವಸ್ಥೆ ಈ ಒಂದು ಕರೆಂಟ್ ಸೆನ್ಸಿಂಗ್ ಪ್ರಿವೆಂಟರ್ನಲ್ಲಿರ್ತದೆ. ಅಂದರೆ 3 ಏನು ಕರೆಂಟ್ ಟ್ರಾನ್ಸ್ಫಾರ್ಮರ್ಗಳಿದ್ದಾವೆ, ಆ ಕರೆಂಟ್ ಟ್ರಾನ್ಸ್ಫಾರ್ಮರ್ನ ವೋಲ್ಟೇಜ್ನ ಆ್ಯಡ್ನರಲ್ಲಿ ಹಾಗೆ ಆ್ಯಡ್ ಮಾಡಿ ಅಲ್ಲಿ ರೆಕ್ಟಿಫೈಡ್ ಮಾಡಿ ಫಿಲ್ಟರ್ಡ್ ಮಾಡಿ ಸೆನ್ಸ್ ಮಾಡ್ತಕ್ಕಂಥದ್ದು. ಸೆನ್ಸಿಂಗ್ ಮುಖಾಂತರನೇ ಆ ವೋಲ್ಟೇಜ್ನ ಹೆಲ್ಪ್ನಿಂದನೇ NVC ಕಾಯಿಲ್ ಆಪ್ರೇಟ್ ಆಗ್ತಕ್ಕಂಥ ವ್ಯವಸ್ಥೆ ಇದರಲ್ಲಿ ಮಾಡಿರ್ತಾರೆ. ಅದರಲ್ಲಿ ಏನೇ ಸಣ್ಣ ವ್ಯತ್ಯಾಸ ಆದರೂ ಕೂಡ ಅದು ಆಪ್ರೇಟ್ ಆಗದೆ, ಅಂದರೆ NVC ಮ್ಯಾಗ್ನೆಟೈಸ್ ಆಗದೆ ಇತ್ತು ಅಂದರೆ ಮುಗೀತು, ಅಲ್ಲಿಗೆ ಆ ಮೋಟಾರ್ ಸ್ಟಾರ್ಟರ್ ರನ್ ಆಗೋದಿಲ್ಲ. ಮೋಟಾರ್ ರನ್ ಆಗದ ಹಾಗೆ ನೋಡ್ಕೊಳ್ಳೋದು. ಅಂದರೆ ಸಿಂಗಲ್ ಫೇಸಿಂಗ್ ಆದಾಗ ಈ ರೀತಿ ಆಗೋದಕ್ಕೆ ಬರೋದಿಲ್ಲ. ಆ 3 ಲೈನ್ಗಳು ಸಮ ಕರೆಂಟನ್ನು ಡ್ರಾನ್ ಮಾಡಿದಾಗಲೇ ಅದು ಸೆನ್ಸ್ ಆಗ್ತಕ್ಕಂಥ ಒಂದು ಸಿಸ್ಟಮನ್ನು ಈ ಒಂದು ಕರೆಂಟ್ ಸೆನ್ಸಿಂಗ್ ಟೈಪ್ ಪ್ರಿವೆಂಟರ್ನಲ್ಲಿ ಅಳವಡಿಸಲಾಗಿರ್ತದೆ ಅಂತ ಅರ್ಥ. ಸೊ ಫಿಗರ್ 1 ಶೋಸ್ ದಿ ಬ್ಲಾಕ್ ಡಯಾಗ್ರಾಮ್ ಆಫ್ ಎ ಕರೆಂಟ್ ಸೆನ್ಸಿಂಗ್ ಸಿಂಗಲ್ ಫೇಸಿಂಗ್ ಪ್ರಿವೆಂಟರ್ ಆ್ಯಂಡ್ ಫಿಗರ್ 2 ಶೋಸ್ ಎ ಟಿಪಿಕಲ್ ಸರ್ಕ್ಯೂಟ್ ಡಯಾಗ್ರಾಮ್ ಆಫ್ ಎ ಕರೆಂಟ್ ಸೆನ್ಸಿಂಗ್. ನೋಡಿ ಇಲ್ಲಿ ಗಮನಿಸ್ಬೋದು, ಏನು 3 ಫೇಸ್ನಲ್ಲಿ ಸರಿಯಾದ ಸಮ ಪ್ರಮಾಣ, ಅದನ್ನೇ ಹೇಳಿದೆ ಪ್ರಿನ್ಸಿಪಲ್ ಆಫ್ ಈಕ್ವಲ್ ಕರೆಂಟ್ ಫ್ಲೋಯಿಂಗ್ ಅಂತ. ಸೊ ಆ ಒಂದು ಬೇಸದ ಮೇಲೆ ಕೆಲಸ ಮಾಡ್ತಕ್ಕಂಥದ್ದು. ಆವಾಗ ಮಾತ್ರ NVC ಆಪ್ರೇಟ್ ಆಗುತ್ತೆ, ಮೋಟಾರ್ ಸ್ಟಾರ್ಟ್ ಆಗುತ್ತೆ. NVC ಆಪ್ರೇಟ್ ಆದರೆ 3 ಕಾಯಿಲ್ ಕಾಂಟ್ಯಾಕ್ಟರ್ಗಳು ಕ್ಲೋಸ್ ಆಗಿ ಮೋಟಾರಿಗೆ ಸಪ್ಲೈ ಬರ್ತಕ್ಕಂಥ ವ್ಯವಸ್ಥೆ ಇಲ್ಲಿ. ಒಂದು ವೇಳೆ ಇಲ್ಲಿ ಇನ್ಬ್ಯಾಲೆನ್ಸ್ ಇತ್ತಪ್ಪ, ಒಂದು ಫೇಸ್ ಫೇಲ್ಯೂರ್ ಇತ್ತು ಅಂತ ಹೇಳಿದ್ರೆ ಆವಾಗ ಆಟೋಮೆಟಿಕಲಿ ಏನಾಗುತ್ತೆ, ಅಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಆ ಒಂದು NVC ಕಾಯಿಲ್ ಆಪ್ರೇಟ್ ಆಗೋಂಥ ಸಾಧ್ಯತೆ. ಇದರಲ್ಲಿ ಒಂದು ಫೇಸ್ ಫೇಲ್ಯೂರ್ ಆಗಿದೆ ಅಂದರೂ ಕೂಡ ಇಲ್ಲಿಗೆ ಬಂದು ಈ ಸ್ವಿಚ್ಚಿಂಗ್ ಸಿಸ್ಟಮಲ್ಲಿ ಈ NVC ಕಾಯಿಲ್ ಕಾಂಟ್ಯಾಕ್ಟ್ರು ಕ್ಲೋಸ್ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳುತ್ತೆ. ಇದು ಓಪನ್ ಇರ್ತದೆ, ಆವಾಗ ಮೋಟಾರಿಗೆ ಸಪ್ಲೈ ಹೋಗೋದಿಲ್ಲ ಅಂತ ಅರ್ಥ. ದೆನ್ ಇಲ್ಲಿ ಸಿಂಗಲ್ ಫೇಸಿಂಗ್ ಪ್ರಿವೆಂಟರ್, ದ ಟರ್ಮಿನಲ್ 1 and 2 ಆರ್ ಯೂಸ್ಡ್ ಇಫ್ ಎನಿ ಟೈಮ್. ಸೊ ಇಲ್ಲಿ ಒಂದು ನಾವು ನೋಡ್ಬೋದು ಸೆನ್ಸಿಂಗ್ single phase preventer, the terminals 1 and 2 are used if any time delay circuit is to be introduced, otherwise they are kept shorted. ಇಲ್ಲಿ ಇನ್ನೊಂದು ಟೈಪಲ್ಲಿ ಇಲ್ಲಿದೆ ನೋಡಿ. ಸೊ ಇಲ್ಲಿ ಗಮನಿಸ್ಬೋದು, ಇಲ್ಲಿ ಟೈಮರ್ನ ಅಳವಡಿಸಲಿಕ್ಕೆ ಅಂತೇಳಿ ಒಂದು ಇದೆ ಇಲ್ಲಿ. ಅಂದರೆ ಟೈಮರ್ ನಾವು ಆಲ್ರೆಡಿ ಇರಿಗೇಷನ್ ಪಂಪ್ ಸೆಟ್ ಪ್ಯಾನಲ್ ಬೋರ್ಡ್ ಹತ್ರ ನೋಡಿದ್ರೆ ಅಲ್ಲಿ ಒಂದು ಟೈಮರ್ ಕೂಡ ಇಟ್ಟಿರ್ತಾರೆ. ಆ ಟೈಮರ್ನ ಬಳಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಇವೆರಡನ್ನು ಒಂದೊಂದೊಂದು ಶಾರ್ಟ್ ಮಾಡಿಟ್ರೆ ಆಯಿತು ಅಂತ ಹೇಳ್ತದೆ ಇಲ್ಲಿ. ಸೊ ಇಲ್ಲಿ ಅದರ ಆಪರೇಷನನ್ನು ಹೇಳ್ತದೆ. ಆ್ಯಂಡ್ ಟರ್ಮಿನಲ್ 3 and 4 ಆರ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದಿ NVC ಸರ್ಕ್ಯೂಟ್ ಆಫ್ ದ ಸ್ಟಾರ್ಟರ್. 3 and 4 ಎಲ್ಲಿದೆ ನೋಡಿ, ಇಲ್ಲಿ ಬರುತ್ತೆ ನೋಡಿ. ಈ 3 and 4ನ ನಾವಿಲ್ಲಿ ಏನು ಮಾಡಬೇಕಾಗತ್ತೆ, ನಮ್ಮಷ್ಟು ಕನೆಕ್ಟ್ ಮಾಡಬೇಕಾಗತ್ತೆ. ಸೊ ಅಲ್ಲಿಗೆ ಏನಾಗುತ್ತೆ, ಅಲ್ಲಿಗೆ ಆ ಒಂದು ಸರ್ಕ್ಯೂಟು ಹೇಗೆ ಆಪ್ರೇಟ್ ಆಗುತ್ತೆ, NVC ಸರ್ಕ್ಯೂಟ್ ಆಫ್ ದಿ ಸ್ಟಾರ್ಟರ್, ದ ರಿಲೇ ವಿಲ್ ನಾಟ್ ಆಪ್ರೇಟ್ ಇಫ್ ದ ಮೋಟರ್ ಡ್ರಾಸ್ ಎ ಕರೆಂಟ್ ಲೆಸ್ಸರ್ ದ್ಯಾನ್ ದ ಸ್ಪೆಸಿಫೈಡ್ ವ್ಯಾಲ್ಯೂ ಆರ್ ದ ಸರ್ಕ್ಯೂಟ್ ಈಸ್ ಅನ್ಬ್ಯಾಲೆನ್ಸ್ಡ್ ದೇರ್ ಬೈ ಕೀಪ್ಸ್ ದ ಮೋಟರ್ ಆಫ್. ಸೊ ಇಲ್ಲಿ ಕೂಡ ಅಷ್ಟೇ ಏನಾಗುತ್ತೆ ಈ ಸಂದರ್ಭದಲ್ಲಿ ಅಂತ ಹೇಳಿದ್ರೆ NVCಗೆ ಟರ್ಮಿನಲ್ 3 and 4 ಏನದು NVCಗೆ ಸೀರೀಸಲ್ಲಿ ಕನೆಕ್ಟ್ ಆಗಿದೆ. ಅಲ್ಲಿ ಒಂದು ವೇಳೆ ಏನಾದರೂ ವೋಲ್ಟೇಜ್ ಸಫಿಷಿಯೆಂಟ್ ವೋಲ್ಟೇಜ್ ಇಲ್ಲ ಅಥವಾ ಸ್ಪೆಸಿಫೈಡ್ ವ್ಯಾಲ್ಯೂ ಸೆಟ್ ಮಾಡಿರ್ತಕ್ಕಂಥದ್ದಕ್ಕೆ ಸರಿ ಇಲ್ಲ ಅಂತ ಹೇಳಿದ್ರೆ, ಅನ್ಬ್ಯಾಲೆನ್ಸ್ಡ್ ಇತ್ತಂದರೆ, ಸೊ ಅಲ್ಲಿ NVC ಆಪ್ರೇಟ್ ಆಗೋದಲ್ಲ, ಅಲ್ಲಿಗೆ ಕೀಪ್ಸ್ ದ ಮೋಟರ್ ಆಫ್ ಅಂತ ಹೇಳ್ತೀವಿ. ಯಾವುದೇ ಕಾರಣಕ್ಕೂ ಅಂಥ ಒಂದು ಸಿಚುವೇಷನ್ನಲ್ಲಿ ಮೋಟರ್ನ ಆನ್ ಮಾಡದೇ ಇರೋ ಹಾಗೆ ಪ್ರೊಟೆಕ್ಟ್ ಮಾಡೋದು. ದಿಸ್ ಟೈಪ್ ಆಫ್ ಸಿಂಗಲ್ ಫೇಸಿಂಗ್ ಪ್ರಿವೆಂಟರ್ಸ್ ಆರ್ ಸೂಟಬಲ್ ಓನ್ಲಿ ವೇರ್ ದ ಮೋಟರ್ಸ್ ರನ್ ವಿತ್ ಎ ಕಾನ್ಸ್ಟಂಟ್ ಲೋಡ್ ಸಚ್ ಆಸ್ ದಿ ಪಂಪ್ ಮೋಟಾರ್ಸ್, ಕಂಪ್ರೆಸರ್ಸ್ ಮೋಟಾರ್ಸ್ ಎಟ್ಸೆಟ್ರಾ. ಈಗ ನಾವೇನು ರೈತರು ಬಳಸ್ತಕ್ಕಂಥದ್ದು ಕೂಡ ಇದೇ ಟೈಪ್ ಇದೆ ಅಂತ ಹೇಳ್ಬೋದು. ಇಟ್ ಆಲ್ಸೋ ಸರ್ವ್ಸ್ ಆಸ್ ಎ ಡ್ರೈ ರನ್ ಪ್ರೊಟೆಕ್ಷನ್ ಯೂನಿಟ್ ಆಸ್
and when the motor is out of a load such as a pump running without water. ನೋಡಿ ಒಂದೊಂದು ಸರಿ ನಮ್ಮ ಮೋಟ್ರ್ಗಳು ರನ್ ಆಗ್ತಿರ್ತವೆ, ಬಟ್ ಅಲ್ಲಿ ಲೋಡ್ ಇರೋದಿಲ್ಲ, ವಾಟರ್ ಸೋರ್ಸ್ ಇಲ್ಲದೆ ಇರುವಾಗ ಖಾಲಿ ಮೋಟರ್ ರನ್ ಆಗ್ತಿರ್ತದೆ. ಖಾಲಿ ಮೋಟರ್ ರನ್ ಆಗ್ತಾ ಇರ್ತದೆ ಅಂದರೆ ಅಲ್ಲಿ ಲೋ ಕರೆಂಟ್ ರನ್ ಆಗುತ್ತೆ. ಲೋಡ್ ಇತ್ತು ಅಂದರೆ ಕರೆಂಟ್ ಜಾಸ್ತಿ ರನ್ ಮಾಡ್ತದೆ. ಹಂಗೊಂದು ವೇಳೆ ಲೋಡ್ ಕಡಿಮೆ ಆಗಿ ಮೋಟ್ರ್ ನೀರನ್ನ ಪಂಪ್ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಕೂಡ ಇದನ್ನು ಪ್ರೊಟೆಕ್ಷನ್ ಮಾಡ್ತಕ್ಕಂಥದ್ದು ಅಂದರೆ ಆಫ್ ಮಾಡ್ತಕ್ಕಂಥ ವ್ಯವಸ್ಥೆನ ಈ ಒಂದು ಪ್ರಿವೆಂಟರಲ್ಲಿ ಅಳವಡಿಸಿದೆ. ಅಂದರೆ ಯಾವಾಗ ಮೋಟ್ರ್ ನೀರು ಎತ್ತದಲ್ಲೋ ಅವಾಗಲೂ ಕೂಡ ಲೋ ಕರೆಂಟ್ ರನ್ ಆದಾಗ ಕೂಡ ಈ ಸಿಂಗಲ್ ಫೇಸ್ ಪ್ರಿವೆಂಟ್ಗೆ ಏನು ಮಾಡುತ್ತೆ, ಕೆಲಸ ಮಾಡಿ ಆ ಮೋಟ್ರನ್ನ ಆಫ್ ಮಾಡೋ ಹಾಗೆ ಮಾಡುತ್ತೆ. ಅದು ಕೂಡ ಗುಡ್ ಅಂತಲೇ ಹೇಳ್ಬೋದು. ಅಂದರೆ ಅನಾವಶ್ಯಕ ನೀರು ಬರ್ತಾ ಇಲ್ಲ, ಸುಮ್ಮನೆ ಮೋಟ್ರ್ ಓಡ್ತಾ ಇದೆ ಅಂದರೆ ವ್ಯರ್ಥ ಅದು. ಹಾಗೆ ಓಡ್ದ ಹಾಗೇನೂ ಕೂಡ ಪ್ರೊಟೆಕ್ಟ್ ಮಾಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಆ ಒಂದು ಪ್ರಿವೆಂಟ್ರಲ್ಲಿ ಇರ್ತದೆ ಅಂತ. ಸೊ ಅದನ್ನೇ ನಾವಿಲ್ಲಿ ಹೇಳೋದು, ದ ಲೋಡ್ ಕರೆಂಟ್ ಡಿಕ್ರೀಸಸ್ ಆ್ಯಂಡ್ ದ ಸರ್ಕ್ಯೂಟ್ ಸೆನ್ಸಸ್ ಆ್ಯಂಡ್ ಟ್ರಿಪ್ಸ್ ದ ಮೋಟಾರ್ ಸರ್ಕ್ಯೂಟ್. ಯಾವಾಗ ಲೋಡ್ ಇರಲಿಲ್ಲ, ನೀರು ಎತ್ತುತ್ತೆ ಇಲ್ಲ, ಕರೆಂಟ್ ಕಡಿಮೆ ತಗೊಳ್ತದೆ, ಅವಾಗ ಅದು ಸೆನ್ಸ್ ಮಾಡಿ ಅದನ್ನು ಸರ್ಕ್ಯೂಟನ್ನು ಆಫ್ ಮಾಡ್ತಕ್ಕಂಥದ್ದು, ಟ್ರಿಪ್ ಮಾಡ್ತಕ್ಕಂಥ ವ್ಯವಸ್ಥೆ ಅಲ್ಲಿ ಇರ್ತದೆ ಅಂತ. ಮತ್ತೊಂದು ಸಿಂಗಲ್ ಫೇಸಿಂಗ್ ಪ್ರಿವೆಂಟರ್ನಲ್ಲಿ ವೋಲ್ಟೇಜ್ ಸೆನ್ಸಿಂಗ್ ಟೈಪ್ ಅಂತ ಹೇಳ್ತೀವಿ. ಈ ವೋಲ್ಟೇಜ್ ಸೆನ್ಸಿಂಗ್ ಟೈಪ್ ಏನು, ಕರೆಂಟ್ ಸೆನ್ಸಿಂಗ್ ಟೈಪಲ್ಲಿ ಕರೆಂಟ್ ಹೆಚ್ಚು ಕಡಿಮೆ ಆದರೆ ನಮ್ಗೆ ಏನು ರೇಟ್ ಇರ್ತದೆ ಅಷ್ಟೇ ಇರಬೇಕು, ಅದಕ್ಕಿಂತ ಕಡಿಮೆ ಆಗಬಾರ್ದು, ಜಾಸ್ತಿ ಆಗಬಾರ್ದು ಅಂತ ಅದರ ಅರ್ಥ. ವೋಲ್ಟೇಜ್ ಸೆನ್ಸಿಂಗ್ ಅಂದರೆ ವೋಲ್ಟೇಜ್ ವೇರಿಯಬಲ್ ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗೋದ್ರಿಂದನೂ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು. In an AC 3-phase supply, the order in which 3-phase voltages reach the maximum value is known as phase sequence. ಸೊ ಸಾಮಾನ್ಯವಾಗಿ ಫೇಸ್ ಸೀಕ್ವೆನ್ಸ್ RYB ಸೀಕ್ವೆನ್ಸ್ ಎಲ್ಲ ಆರ್ಡ್ರಲ್ಲಿ ಇತ್ತು ಅಂತ ಹೇಳಿದ್ರೆ ಒಂದು ಸಾರಿ ಮ್ಯಾಕ್ಸಿಮಮ್ ಪಾಸಿಟಿವ್ ಮ್ಯಾಕ್ಸಿಮಮ್ ನೆಗೆಟಿವ್ ರೀಚ್ ಆಗ್ತಕ್ಕಂಥದ್ದು ಇದೆ. ಮೂರು ಫೇಸ್ಗಳು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಮ್ಯಾಕ್ಸಿಮಮ್ ಅನ್ನು ಕರೆಕ್ಟಾಗಿ ಸೀಕ್ವೆನ್ಸ್ ಎಲ್ಲ ಆರ್ಡ್ರಲ್ಲಿ ಇತ್ತು ಅಂದರೆ ರೀಚ್ ಆಗಿ the phase voltage reaches their maximum positive value one after another at 120 degree in clockwise, known as positive phase sequence, and in anti-clockwise known as the negative phase sequence. In the case of phase reversal or unbalanced voltage or no voltage in a line, it results in a superimposition of negative phase sequence over the normal ಪಾಸಿಟಿವ್ ಫೇಸ್ ಸೀಕ್ವೆನ್ಸ್ ಆಫ್ ದಿ ಸಪ್ಲೈ ವೋಲ್ಟೇಜಸ್. ನೋಡಿ ಅಲ್ಲಿ ಏನಾದರೂ ಫೇಸ್ ಸೀಕ್ವೆನ್ಸ್ ಇಂಟರ್ಚೇಂಜ್ ಆದರೂ ಕೂಡ ಅಲ್ಲಿ ಲೈನ್ ವೋಲ್ಟೇಜಲ್ಲಿ ವೇರಿಯೇಷನ್ ಆಗುತ್ತೆ. ಹಾಗೆಯೇ ಸಮ್ಟೈಮ್ಸ್ ಲೈನಲ್ಲಿ ವೋಲ್ಟೇಜ್ ವೇರಿಯೇಷನ್ ಆಗ್ಬೋದು, ಲೂಸ್ ಕನೆಕ್ಷನಿಂದ ಆಗಿರ್ಬೋದು, ಅಥವಾ ಒಂದು ಫೇಸ್ ಫೇಲ್ಯೂರ್ ಆಗೋದ್ರಿಂದ ಆಗಿರ್ಬೋದು. ಈ ಎಲ್ಲ ರೀಸನ್ಗಳಲ್ಲೂ ಕೂಡ ಈ ವೋಲ್ಟೇಜ್ ಸೆನ್ಸಿಂಗ್ ಟೈಪ್ ಏನಿದೆ ಅದು ಕೆಲಸ ಮಾಡ್ತದೆ. ದಿಸ್ ನೆಗೆಟಿವ್ sequence is filtered by a resistance capacitance or a resistance capacitance and inductor network and de-energize the relay in the voltage single phasing preventer. ಇಲ್ಲಿ ಏನಾಗುತ್ತೆ, ಇಲ್ಲಿ ರೆಜಿಸ್ಟರ್, ಕೆಪಾಸಿಟರ್, ಇಂಡಕ್ಟರ್ ಏನು ನೆಟ್ವರ್ಕ್ ಇದೆ ಆ ನೆಟ್ವರ್ಕ್ನ ಸಹಾಯದಿಂದ ಇಲ್ಲಿ ಆ NVCನ ಡಿ-ಎನರ್ಜೈಸ್ ಮಾಡೋದ್ರ ಮುಖಾಂತರ ಸೆನ್ಸ್ ಮಾಡುತ್ತೆ. ಲೋ ವೋಲ್ಟೇಜ್ ಸೆನ್ಸಿಂಗ್ ಮಾಡಿಕೊಂಡು ಅಲ್ಲಿ ಏನು ಮಾಡುತ್ತೆ, ಈ ನೆಟ್ವರ್ಕ್ ವರ್ಕ್ ಮಾಡೋದ್ರ ಮುಖಾಂತರ ಅಲ್ಲಿ ವೋಲ್ಟೇಜ್ ಸೆನ್ಸಿಂಗ್ ಟೈಪ್ ಪ್ರಿವೆಂಟರ್ನಲ್ಲಿ ಏನಾಗುತ್ತೆ, ಇದು ಪ್ರೊಟೆಕ್ಟ್ ಮಾಡ್ತದೆ ಅಂತ ಅರ್ಥ. ಸೆನ್ಸಿಂಗ್ ಮಾಡ್ತದೆ, ಅಲ್ಲಿಗೆ ಮೋಟಾರ್ನ ಪ್ರೊಟೆಕ್ಟ್ ಮಾಡ್ತದೆ ಅಂತ ಅರ್ಥ. ಫಿಗರ್ 3 and 4 shows the block diagram and circuit diagram of a typical voltage sensing single phasing preventer. ಇಲ್ಲಿ ನಾವು ಫಿಗರ್ 3 ಮತ್ತು ಇಲ್ಲಿ ನೋಡ್ಬೋದು, ಇದೇ ವೋಲ್ಟೇಜ್ ಸೆನ್ಸಿಂಗ್ ಟೈಪ್ ಪ್ರಿವೆಂಟರ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ in this resistance capacitance network is utilized to sense the negative phase sequence. ಏನಿಲ್ಲಿ ರೆಸಿಸ್ಟೆನ್ಸ್ ಕೆಪಾಸಿಟನ್ಸ್ ನೆಟ್ವರ್ಕ್ ಇದೆ ಈ ಸರ್ಕ್ಯೂಟಲ್ಲಿ, ಈ ಒಂದು ಪ್ರಿವೆಂಟರಲ್ಲಿ, ಅದನ್ನೇ ನಾವಿಲ್ಲಿ ನೆಗೆಟಿವ್ ಫೇಸ್ ಸೀಕ್ವೆನ್ಸನ್ನು ಸೆನ್ಸ್ ಮಾಡೋದಕ್ಕೆ ಬಳಸಿರ್ತಕ್ಕಂಥದ್ದು. ವೆನ್ ಫೇಸ್ ಸೀಕ್ವೆನ್ಸ್ ಆ್ಯಂಡ್ ವೋಲ್ಟೇಜ್ ಆರ್ correct no voltage will be generated across the filtered output that is across capacitor C4 in the circuit which drives the ಟ್ರಾನ್ಸಿಸ್ಟರ್ಸ್. ಇಲ್ಲಿ ಏನಿದೆ ನೋಡಿ, ಸೊ ಇಲ್ಲಿ ಒಂದಕ್ಕೊಂದು ವರ್ಕ್ ಮಾಡೋಕ್ಕೊಂಡು ಇಲ್ಲಿದೆ ನಮಗೆ ಟ್ರಾನ್ಸಿಸ್ಟರ್ಗಳು Q1 ಅಂತ ಇದೆ, ಹಾಗೆಯೇ Q2 ಅಂತ ಒಂದಿದೆ. ಇಲ್ಲಿ ಇವೆಲ್ಲವೂ ಕೂಡ ಒಂದು ಏನು ಮಾಡ್ತವೆ, ಸೆನ್ಸ್ ಮಾಡಿಕೊಂಡು ವೋಲ್ಟೇಜನ್ನು ಸೆನ್ಸ್ ಮಾಡ್ಕೊಂಡು ಆಪ್ರೇಟ್ ಮಾಡ್ತಕ್ಕಂಥವಾಗಿದ್ದಾವೆ. ಸೊ Q1 ಕಟ್ ಆಫ್ ದ ಟ್ರಾನ್ಸಿಸ್ಟರ್ Q2 ಟು ಡ್ರೈವ್ ದ ರಿಲೇ. ಸೊ Q1 ಸಹಾಯದಿಂದ Q2 ಕಟ್ ಆಫ್ ಆಯಿತು ಅಂದರೆ Q2 ಮುಖಾಂತರನೇ ಡ್ರೈವ್ ರಿಲೇಗೆ ಸಪ್ಲೈ ಹೋಗ್ತಿರ್ತದೆ. ಯಾವಾಗ Q2 ಕಟ್ ಆಫ್ ಆಯಿತು ಆಟೋಮೆಟಿಕಲಿ ರಿಲೇ ಆಫ್ ಆಗುತ್ತೆ. ಸೊ ಈ ರೀತಿಯಾಗಿ ಅಲ್ಲಿ ಸೆನ್ಸ್ ಮಾಡಿಕೊಂಡು
ಏನು ಮಾಡ್ತದೆ, ಸರ್ಕ್ಯೂಟನ್ನು ಆಫ್ ಮಾಡ್ತಕ್ಕಂಥ. ವೆನ್ ದ ನೆಗೆಟಿವ್ ಸೀಕ್ವೆನ್ಸ್ ಅಕರ್ಸ್ ಡ್ಯೂ ಟು ಅನ್ಬ್ಯಾಲೆನ್ಸ್ಡ್ ಸಪ್ಲೈ ವೋಲ್ಟೇಜ್ ಆರ್ ಫೇಸ್ ರಿವರ್ಸಲ್, a voltage is developed across the capacitor C4 which drives the transistor Q1 to saturation, the transistor Q2 cut off. This result in switching of the relay circuit. ಒಂದು ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ಸ್. ಅಲ್ಲೇನಾದರೂ ವ್ಯತ್ಯಾಸಗಳಾದಾಗ, ವೋಲ್ಟೇಜಲ್ಲಿ ವೇರಿಯೇಷನ್ ವ್ಯತ್ಯಾಸಗಳಾದಾಗ ಏನಾಗುತ್ತೆ, ಇದು C4 ಕೆಪಾಸಿಟರ್ ಏನಿದೆ ಅದೊಂದು ಅಲ್ಲಿ ಒಂದು ವೋಲ್ಟೇಜನ್ನು ಡೆವಲಪ್ ಮಾಡ್ಕೊಳ್ತದೆ. ಆ ವೋಲ್ಟೇಜ್ನಿಂದಾಗಿ ಏನು ಮಾಡ್ತದೆ, ಈ Q1 ಟ್ರಾನ್ಸಿಸ್ಟರ್ Q1 ಇದೆ ಅದನ್ನು ಸ್ಯಾಚುರೇಟ್ ಮಾಡ್ತದೆ. ಆ ಕಾರಣದಿಂದಾಗಿ ಟ್ರಾನ್ಸಿಸ್ಟರ್ Q2 ಏನಾಗುತ್ತೆ, ಕಟ್ ಆಫ್ ಆಗುತ್ತೆ. ಅಲ್ಲಿಗೆ ಅದು ಕಟ್ ಆಫ್ ಆಯಿತು ಅಂದರೆ ಅದ್ರ ಮುಖಾಂತರನೇ ರಿಲೇ ಸರ್ಕ್ಯೂಟಿಗೆ ಸಪ್ಲೈ ಹೋಗ್ತಿರ್ತದೆ. ಅಲ್ಲಿಗೆ ಅದು ಕಟ್ ಆಫ್ ಆಗಿ ಅಲ್ಲಿಗೆ ಸರ್ಕ್ಯೂಟನ್ನು ಆಫ್ ಮಾಡ್ತಕ್ಕಂಥ ಹೀಗೆ ಒಂದು ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ಸ್ ಇದು. ಸೊ ನಾವು ಅದನ್ನು ಬೇರೆ ಬೇರೆ ಮ್ಯಾನುಫ್ಯಾಕ್ಚರರ್ ಬೇರೆ ಬೇರೆ ರೀತಿಯಲ್ಲೇ ಮಾಡಿರ್ತಾರೆ. ಸೊ ನಾವು ಅದನ್ನು ನೋಡ್ಕೊಂಡು ಮಾಡಬೇಕಾಗುತ್ತೆ. ಇಟ್ಸ್ ಸಿಂಪಲ್. ಕಣ್ಣು ಮುಂದೆ ನಮ್ಗೆ ಅದು ಇದ್ದಾಗ ಗೊತ್ತಾಗುತ್ತೆ. ಒಂದು ಸಿಂಗಲ್ ಫೇಸ್ ಪ್ರಿವೆಂಟರ್ ಸರ್ಕ್ಯೂಟ್ ಕಣ್ಣು ಮುಂದೆ ಇದ್ದಾಗ ನಮ್ಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಅದನ್ನು ಬಳಸ್ತಾ ಹೋದಂಗೆ, ಅದನ್ನು ಉಪಯೋಗಿಸ್ದಂಗೆ, ಅದರ ಫಾಲ್ಟನ್ನು ಫೈಂಡ್ ಔಟ್ ಮಾಡಿದಾಗ ಆ ಫಾಲ್ಟ್ಸನ್ನು ಟ್ರಬಲ್ ಶೂಟಿಂಗ್ಸನ್ನು ಸರಿಪಡಿಸ್ತಾ ಹೋದಂಗೆಲ್ಲ ನಮ್ಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಇದನ್ನು ಆರಾಮಾಗಿ ಮಾಡ್ತಕ್ಕಂಥದ್ದು ಬೈ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಕೂಡ ನಾವು ಮಾಡಿ ಸಕ್ಸಸ್ ಆಗುವಂಥದ್ದು. ಇದರಲ್ಲಿ ಅಂಥ ಟಫ್ ಆಗಿರ್ತಕ್ಕಂಥ ಸರ್ಕ್ಯೂಟ್ ಏನಲ್ಲ, ಈಸಿಯಾಗಿ ಅರ್ಥ ಆಗ್ತಕ್ಕಂಥ ಸರ್ಕ್ಯೂಟ್ ಆಗಿರ್ತದೆ. Some of the single phasing preventers are provided with the facility to adjust unbalanced settings. For example, when the relay is found to operate very frequently for the set value, the unbalanced preset can be changed by operating the preset P5 in figure 4. So ಇಲ್ಲಿ figure 4 ಅಲ್ಲಿ ನಮಗೆ ಒಂದು ಪ್ರಿಸೆಟ್ ಅಂತ ಕಾಣಿಸುತ್ತೆ. ಇಲ್ಲಿದೆ ನೋಡಿ. ಇದು ಸಮ್ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಸುಮ್ಮನೆ ಟ್ರಿಪ್ಪಿಂಗ್ ಆಗೋದು ಅದೆಲ್ಲ ಆಗ್ತಿರ್ತದೆ. ಆವಾಗ ನಾವು ಇದನ್ನು P5ನ ಅಡ್ಜಸ್ಟ್ ಮಾಡೋದ್ರ ಮುಖಾಂತರನೂ ನಾವು ಅದನ್ನು ಸರಿಪಡಿಸ್ಬೋದಾಗಿರ್ತದೆ. ಅಂದರೆ ಇನ್ಬ್ಯಾಲೆನ್ಸಿಂಗ್, ಬ್ಯಾಲೆನ್ಸ್ಡ್ ಸರಿಯಾಗಿಲ್ಲ, ಪ್ರಿಸೆಟ್ ಸರಿಯಾಗಿ ಅಡ್ಜಸ್ಟ್ ಆಗಿಲ್ಲ ಅಂದಾಗಲೂ ಕೂಡ ನಮಗೆ ಒಂದೊಂದು ಸರಿ ಸಣ್ಣ ವ್ಯತ್ಯಾಸ ಆದರೂ ವೋಲ್ಟೇಜಲ್ಲಿ ಟ್ರಿಪ್ ಆಗ್ತಿರ್ತದೆ. ಅದನ್ನು ನಾವು ಅದನ್ನು ಅಡ್ಜಸ್ಟ್ ಮಾಡೋದ್ರ ನಂತರ ಸರಿಪಡಿಸ್ಕೋಬಹುದು ಅಂತ ಅರ್ಥ. ಆ್ಯಂಡ್ ಸಿಂಗಲ್ ಫೇಸಿಂಗ್ ಪ್ರಿವೆಂಟರ್ ವಿತ್ ಓವರ್ಲೋಡ್ ಆ್ಯಂಡ್ ಅಂಡರ್ ವೋಲ್ಟೇಜ್ ಕಟ್ ಆಫ್. ಇಲ್ಲಿ ಓವರ್ಲೋಡ್ ಇದ್ದಾಗ, ಓವರ್ ವೋಲ್ಟೇಜ್ ಇದ್ದಾಗಲೂ ಮತ್ತು ಅಂಡರ್ ವೋಲ್ಟೇಜ್ ಇದ್ದಾಗಲೂ ಕಟ್ ಆಫ್ ಮಾಡ್ತಕ್ಕಂಥ ಒಂದು ಪ್ರೊಟೆಕ್ಷನ್. ದಿಸ್ ಈಸ್ ದ ಟೋಟಲ್ ಮೋಟಾರ್ ಪ್ರೊಟೆಕ್ಷನ್ ಅಂತ ಹೇಳ್ಬೋದು. ಮೋಟಾರ್ ಈಸ್ ಫೆಡ್ ವಿತ್ ದ ರೆಡ್ಯೂಸ್ಡ್ ವೋಲ್ಟೇಜ್, ದ ಮೋಟಾರ್ ಡ್ರಾಸ್ ಎಕ್ಸೆಸ್ ಕರೆಂಟ್ ಟು ಡ್ರೈವ್ ದ ಲೋಡ್ ಆ್ಯಂಡ್ ವಿತ್ ಆ್ಯನ್ ಓವರ್ ವೋಲ್ಟೇಜ್ ಆಲ್ಸೋ ಇಟ್ ಡ್ರಾಸ್ ಎಕ್ಸೆಸ್ ಕರೆಂಟ್. ಇಲ್ಲಿ ಲೋ ವೋಲ್ಟೇಜ್ ಆದ್ರೂ ಎಕ್ಸೆಸ್ ರೆಡ್ಯೂಸ್ಡ್ ವೋಲ್ಟೇಜ್ ಏನಾಗುತ್ತೆ, ನಮಗೆ ಮೋಟಾರ್ನಲ್ಲಿ ಎಕ್ಸೆಸ್ ಕರೆಂಟ್ ಡ್ರಾನ್ ಆಗೋಕ್ಕೆ ದಾರಿ ಆಗುತ್ತೆ. ಹಾಗೆಯೇ ನಮಗೆ ಓವರ್ ವೋಲ್ಟೇಜ್ ಕೊಟ್ಟಾಗೂ ಓವರ್ ಕರೆಂಟ್ ಫ್ಲೋ ಆಗೋದಕ್ಕೂ ಕೂಡ ಕಾರಣ ಆಗುತ್ತೆ. ಆಲ್ಸೋ ಇಟ್ ಡ್ರಾಸ್ ದಿ ಎಕ್ಸೆಸ್ ಕರೆಂಟ್ ಟು ಪ್ರೊಟೆಕ್ಟ್ ದ ಮೋಟಾರ್ ಫ್ರಮ್ ದ ಅಂಡರ್ ವೋಲ್ಟೇಜ್ ಆರ್ ಓವರ್ ವೋಲ್ಟೇಜ್. ನೋಡಿ, ಅಂಡರ್ ವೋಲ್ಟೇಜು ಆಗಬಾರ್ದು, ಓವರ್ ವೋಲ್ಟೇಜ್ ಆಗ್ಬಿಡ್ತದೆ. ಎರಡು ಸಂದರ್ಭದಲ್ಲಿ ನನಗೆ ಅಲ್ಲಿ ಅಬ್ನಾರ್ಮಲ್ ಕರೆಂಟು, ಓವರ್ ಕರೆಂಟ್ ಫ್ಲೋ ಆಗುತ್ತೆ, ಮೋಟಾರ್ ಡ್ಯಾಮೇಜ್ ಆಗುತ್ತೆ. ಆ್ಯಂಡ್ ಆಲ್ಸೋ ಫ್ರಮ್ ಸಿಂಗಲ್ ಫೇಸಿಂಗ್ ಎ ಪ್ರಿವೆಂಟರ್ ವಿತ್ ಓವರ್ ಆ್ಯಂಡ್ ಅಂಡರ್ ವೋಲ್ಟೇಜ್ ಪ್ರೊಟೆಕ್ಷನ್ ಈಸ್ ಯೂಸ್ಡ್ ಫಾರ್ ಟೋಟಲ್ ಮೋಟಾರ್ ಪ್ರೊಟೆಕ್ಷನ್ ಅಂತಲೇ ಹೇಳ್ಬೋದು. ಇದನ್ನು ಇಂಥರದ್ದನ್ನು ಅಂದರೆ ಅಂಡರ್ ವೋಲ್ಟೇಜ್ಗೂ ಮತ್ತು ಓವರ್ ವೋಲ್ಟೇಜ್ ಎರಡೂ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು. ಫಿಗರ್ 5 ಶೋಸ್ ಆ್ಯನ್ ಅರೇಂಜ್ಮೆಂಟ್ ಆಫ್ ದಿ ಓವರ್ ವೋಲ್ಟೇಜ್ ಆ್ಯಂಡ್ ಅಂಡರ್ ವೋಲ್ಟೇಜ್ ಕಟ್ ಆಫ್ ಸರ್ಕ್ಯೂಟ್ ಅಲಾಂಗ್ ವಿತ್ ಸಿಂಗಲ್ ಫೇಸಿಂಗ್ ಪ್ರಿವೆಂಟರ್. ಸಿಂಗಲ್ ಫೇಸನ್ನು ಪ್ರಿವೆಂಟ್ ಮಾಡೋದಲ್ಲದೆ ಲೋ ವೋಲ್ಟೇಜಲ್ಲಿ ಬಂದಾಗ್ಲೂ ಕಟ್ ಆಫ್ ಮಾಡೋದು ಮತ್ತು ಓವರ್ ವೋಲ್ಟೇಜ್ ಬಂದ್ರೂ ಕಟ್ ಆಫ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ಯಾಟಿಕ್ ಸರ್ಕ್ಯೂಟ್ ಇದರಲ್ಲಿದೆ. ಸೊ ಟಿಪಿಕಲ್ ಸರ್ಕ್ಯೂಟ್ ಡಯಾಗ್ರಾಮ್ ಫಾರ್ ಟೋಟಲ್ ಮೋಟಾರ್ ಪ್ರೊಟೆಕ್ಷನ್ ಅಂತಲೇ ಹೇಳ್ಬೋದು. ಇಲ್ಲಿ ಸಿಂಗಲ್ ಫೇಸ್ ಆದ್ರೂ ಪ್ರೊಟೆಕ್ಟ್ ಮಾಡ್ತದೆ, ಅಂಡರ್ ವೋಲ್ಟೇಜ್ ಆದ್ರೂ ಪ್ರೊಟೆಕ್ಟ್ ಮಾಡ್ತದೆ, ಓವರ್ ವೋಲ್ಟೇಜ್ ಆದ್ರೂ ಕೂಡ ಪ್ರೊಟೆಕ್ಟ್ ಮಾಡ್ತದೆ. ಎಲ್ಲ ಥರದಲ್ಲಿ ಟೋಟಲಿ ಮೋಟಾರ್ನ ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಒಂದು ಸಿಂಗಲ್ ಫೇಸಿಂಗ್ ಪ್ರಿವೆಂಟರ್ ಅಥವಾ ಫೇಸ್ ಫೇಲ್ಯೂರ್ ರಿಲೇ ಅಂತಲೇ ಹೇಳ್ಬೋದು. ಈ ಒಂದು ಸಿಸ್ಟಮ್ಯಾಟಿಕ್ ಸರ್ಕ್ಯೂಟನ್ನು ನಾವಿಲ್ಲಿ ಗಮನಿಸಿದರೆ ಈ ಒಂದು ಇದೇನು ಮಾಡುತ್ತೆ, ಇನ್ ದ ಸರ್ಕ್ಯೂಟ್ ಟ್ರಾನ್ಸಿಸ್ಟರ್ Q1 ಸರ್ವ್ಸ್ ಆಸ್ ಎ ಓವರ್ ವೋಲ್ಟೇಜ್ ಕಟ್ ಆಫ್ and the transistor Q2 serves as a under voltage cutoff. Either as transistor Q3 serves as a single phasing preventer. ನಾವು ಇಲ್ಲಿ ಮೂರುಗಳನ್ನು ನೋಡಬಹುದಾಗಿದೆ, Q1, Q2, Q3 ಅಂತ. Q1, Q2 and Q3 ಇಲ್ಲಿ ನೋಡಬಹುದಾಗಿದೆ. ಸೊ ಇಲ್ಲಿದೆ. ಸೊ Q1, Q2, Q3 ಇವು ಮೂರುಗಳ ಸಹಾಯದಿಂದ
ನಾವಿಲ್ಲಿ ಏನು ಮಾಡ್ಬೋದು, ಅಂಡರ್ ವೋಲ್ಟೇಜ್, ಓವರ್ ವೋಲ್ಟೇಜ್ ಮತ್ತು ಸಿಂಗಲ್ ಫೇಸಿಂಗ್ ಪ್ರಿವೆನ್ಷನ್ ಇದು ಇನ್ಸ್ಟಾಲೇಷನ್ ಆಫ್ ಸಿಂಗಲ್ ಫೇಸಿಂಗ್ ಪ್ರಿವೆಂಟರ್. Installation and connection of a single phase preventer shall be done as recommended by the manufacturer shall be located nearer to the equipment. ಸಾಮಾನ್ಯವಾಗಿ ಏನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಅವರು ಅದರಲ್ಲಿ ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಇದನ್ನು ಹೇಗೆ ಇನ್ಸ್ಟಾಲ್ ಮಾಡಬೇಕು ಏನಂತ ಅದರ ಪ್ರಕಾರನೇ ಮಾಡಬೇಕಾಗತ್ತೆ. ಮತ್ತು ಒಂದೇ ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಮ್ಮ ಇವು ಏನು ನಿಯರ್ ಬೈ ಇರಬೇಕಾಗುತ್ತೆ, ಅಲ್ಲಿ ಇಕ್ವಿಪ್ಮೆಂಟ್ ನಿಯರ್ ಇರಬೇಕು. ಹಾಗಂದ ಮಾತ್ರಕ್ಕೆ ನಾವಲ್ಲಿ ಸಬ್ಜೆಕ್ಟೆಡ್ ಟು ಅಬ್ನಾರ್ಮಲ್ ವೈಬ್ರೇಷನ್ ಆ ಥರ ಏನಾದರೂ ಇದ್ದರೆ ಕೇರ್ಫುಲ್ಲಾಗಿ ಅದನ್ನು ಇದು ಮಾಡಬೇಕಾಗತ್ತೆ. ಕೇರ್ ಶುಡ್ ಬಿ ಟೇಕನ್ ಟು ಲೊಕೇಟ್ ದ ಯೂನಿಟ್ ಅವೇ ಫ್ರಮ್ ಎ ಹೀಟ್ ಜನರೇಟೆಡ್ ಸಚ್ ಆಸ್ ಓವೆನ್, ಫರ್ನೆಸ್ ಎಟ್ಸೆಟ್ರಾ. ಸೊ ನಿಯರಲ್ಲಿ ಇರಬೇಕು, ಹಾಗೆಯೇ ಈ ಒಂದು ಓವರ್ ವೈಬ್ರೇಷನ್ ಇರಬಾರ್ದು, ಹಾಗೆ ಹೀಟ್ ಜನರೇಟ್ ಆಗ್ತಕ್ಕಂಥ ಇಕ್ವಿಪ್ಮೆಂಟ್ ಪಕ್ಕದಲ್ಲಿ ಇರಬಾರ್ದು. ಅದನ್ನೆಲ್ಲ ನೋಡಿಕೊಂಡು ಇನ್ಸ್ಟಾಲೇಷನ್ ಮಾಡಬೇಕಾಗುತ್ತೆ ಆ್ಯಸ್ ಪರ್ ದಿ ಮ್ಯಾನುಫ್ಯಾಕ್ಚರರ್ instructions. A single phase preventer shall be connected with the supply line and starter to appropriate terminals and the circuit. Some of the commonly used single phasing preventers and their connections with the starter are shown in figure 6 and 7 for your reference. So illonde ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂಥ ಏನು ಸಿಂಗಲ್ ಫೇಸಿಂಗ್ ಪ್ರಿವೆಂಟರ್ಸ್ ಅದರ ಕನೆಕ್ಷನನ್ನು ನಾವಿಲ್ಲಿ ಗಮನಿಸ್ಬೋದು ಫಿಗರ್ 6ಅಲ್ಲಿ ಮತ್ತು ಹಾಗೆ ಫಿಗರ್ 7ಅಲ್ಲಿ. ಈ ರೀತಿಯಾಗಿರ್ತಕ್ಕಂಥ ಒಂದು ಕಾಮನ್ ಯೂಸರ್ ಸಿಂಗಲ್ ಫೇಸಿಂಗ್ ಪ್ರಿವೆಂಟರ್ಗಳ ಸರ್ಕ್ಯೂಟ್ ಇದು. ಸೊ ಇದನ್ನು ನಾವು ಹೆಚ್ಚಾಗಿ ಬಳಸ್ತಕ್ಕಂಥದ್ದಾಗಿದೆ. ಆ್ಯಂಡ್ ಟ್ರಬಲ್ ಶೂಟಿಂಗ್ ಸಾಮಾನ್ಯವಾಗಿ ಇದರಲ್ಲಿ ಯಾವ ಥರದ್ದು ಬರ್ತದೆ ಅಂತ ಹೇಳಿ ಟ್ರಬಲ್ಸ್ಗಳು ಬರ್ತವೆ, ಅದನ್ನು ಸಾಲ್ವ್ ಮಾಡೋದು ಹೇಗೆ ಅಂತ. ದ ಅರೇಂಜ್ಮೆಂಟ್ ಆಫ್ ಕಾಂಪೋನೆಂಟ್ಸ್ ಆ್ಯಂಡ್ ದ ಸರ್ಕ್ಯೂಟ್ಸ್ ಆಫ್ ದಿ ಸಿಂಗಲ್ ಫೇಸಿಂಗ್ ಪ್ರಿವೆಂಟರ್ಸ್ ವೇರಿ ಮೇಕ್ ಆ್ಯಂಡ್ ಬೇರೆ ಬೇರೆ ರೀತಿಯಲ್ಲೇ ಮಾಡ್ತಾರೆ. ಸೊ ಆ ಮ್ಯಾನುಫ್ಯಾಕ್ಚರಿಂಗ್ ಡಿಪೆಂಡ್ ಆಗಿ ಆ ಟೈಪ್ಗಳಿಗೆ ಡಿಪೆಂಡ್. ಇಟ್ ಈಸ್ ಪ್ರಿಫರ್ಡ್ ಟು ಫಾಲೋ ದ ಮ್ಯಾನುಫ್ಯಾಕ್ಚರರ್ಸ್ ರೆಕಮೆಂಡೇಶನ್ಸ್. ಸೊ ಬೆಟರ್ ಅಂತ ಹೇಳಿದ್ರೆ ಆ ಮ್ಯಾನುಫ್ಯಾಕ್ಚರರ್ ಏನು ರೆಕಮೆಂಡೇಶನ್ಸನ್ನು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಆ ಪ್ರಕಾರನೇ ನೋಡ್ಕೊಂಡು ಫಾರ್ ಟ್ರಬಲ್ ಶೂಟಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಮಾಡಬೇಕಾದ್ರೆ ಸೊ ಅದನ್ನು ನಾವು ನೋಡೋದು. ಸಿಂಗಲ್ ಫೇಸ್ ಪ್ರಿವೆಂಟರ್ಸ್ a few general guidelines for troubleshooting of single phase preventers are given below. ಸೊ ಮೇಯ್ನ್ಲಿ ನಾವು ಮ್ಯಾನುಫ್ಯಾಕ್ಚರರ್ದೇನು ಒಂದು ಗೈಡ್ ಇರ್ತದೆ, ಯೂಸರ್ ಗೈಡ್, ಅದ್ರ ಪ್ರಕಾರನೇ ನಾವು ಮೇಂಟೆನೆನ್ಸ್ ಮಾಡಬೇಕು, ಟ್ರಬಲ್ ಶೂಟಿಂಗ್ ಮಾಡಬೇಕಾಗುತ್ತೆ ಎಲ್ಲ ಥರದ ಸಿಂಗಲ್ ಫೇಸ್ ಪ್ರಿವೆಂಟರ್ಸ್ನ ಅಷ್ಟೇ. ಸೊ ಮೇಯ್ನ್ ಮ್ಯಾನುಫ್ಯಾಕ್ಚರರ್ದು ಗೈಡ್ಲೈನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಅದರ್ವೈಸ್ ಒಂದು ಕಾಮನ್ ಪ್ರಾಬ್ಲಮ್ಸ್ ಟ್ರಬಲ್ ಶೂಟಿಂಗನ್ನು ನೋಡೋದಾದರೆ ಇಲ್ಲಿ ಸ್ಟಾರ್ಟರ್ ವಿತ್ ಸಿಂಗಲ್ ಫೇಸ್ ಪ್ರಿವೆಂಟರ್ ಡಸ್ ನಾಟ್ ಸ್ಟಾರ್ಟ್. ಸಾಮಾನ್ಯವಾಗಿ ಒಂದು ಸ್ಟಾರ್ಟ್ರು ಸಿಂಗಲ್ ಫೇಸ್ ಪ್ರಿವೆಂಟರ್ ಜೊತೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೇವೆ, ಸ್ಟಾರ್ಟ್ ಆಗ್ತಾ ಇಲ್ಲ, ಮೋಟ್ರು ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ. ಅದಕ್ಕೆ ಪಾಸಿಬಲ್ ಕಾಸಸ್ ಏನಿರುತ್ತೆ, ಸಪ್ಲೈ ಇಲ್ಲದೆ ಇರ್ಬೋದು, ನೋ ಸಪ್ಲೈ, ಅಥವಾ ಲೋ ಸಪ್ಲೈ ವೋಲ್ಟೇಜ್ ಇರ್ಬೋದು ಅಂತ. ಚೆಕ್ ಆ್ಯಂಡ್ ರೆಸ್ಯೂಮ್ ಸಪ್ಲೈ ಅಂತ ನೋಡಿ ಅಲ್ಲಿ ವೆರಿಫೈ ಮಾಡಿ, ಅಲ್ಲಿ ಏನಾದರೂ ಇದಿದ್ರೆ ಕರೆಕ್ಟ್ ಮಾಡಿ, ವೋಲ್ಟೇಜನ್ನು ಸರಿಪಡಿಸಿ ಅಂತ. ಹಾಗೆ ಅನ್ಬ್ಯಾಲೆನ್ಸ್ಡ್ ಲೈನ್ ವೋಲ್ಟೇಜ್ ಇರೋ ಸಾಧ್ಯತೆ ಇದೆ, ಅದನ್ನು ಚೆಕ್ ಮಾಡಿ ವೆರಿಫೈ ಮಾಡಿ ಕರೆಕ್ಟ್ ಮಾಡಿ ಅಂತೇಳಿ. ಆಮೇಲೆ ಇಂಪ್ರಾಪರ್ ಫೇಸ್ ಸೀಕ್ವೆನ್ಸ್ ಇರೋಂಥ ಸಾಧ್ಯತೆಗಳಿರ್ತವೆ, ಆವಾಗ ರಿವರ್ಸ್ ದ ಫೇಸ್ ಚೇಂಜಿಂಗ್ ಎನಿ ಟು ಆಫ್ ದ ಲೈನ್ಸ್ ಅಂತ ಹೇಳ್ತೀವಿ. ಇನ್ಕಮಿಂಗ್ನಲ್ಲಿ ಬರ್ತಕ್ಕಂಥ ಯಾವುದಾದ್ರೂ 2 ಲೈನ್ಗಳನ್ನು ಇಂಟರ್ಚೇಂಜ್ ಮಾಡೋದ್ರ ಮುಖಾಂತರ ಈ ಇಂಪ್ರಾಪರ್ ಫೇಸ್ ಸೀಕ್ವೆನ್ಸನ್ನು ಸರಿ ಮಾಡ್ಬೋದು. ಆಮೇಲೆ ಸಿಂಗಲ್ ಫೇಸಿಂಗ್ ಆಗಿರ್ತದೆ, ಚೆಕ್ ಮಾಡಬೇಕು, ರೆಕ್ಟಿಫೈ ಮಾಡೋಕೆ. ಹಾಗೇನಿದ್ರೆ ಸರಿಪಡಿಸಿ 3 ಫೇಸ್ ಬರ್ತಾ ಇದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಹಾಗೆ ನೋ ಕಂಟ್ರೋಲ್ ಸರ್ಕ್ಯೂಟ್ ವೋಲ್ಟೇಜ್ ಅಂತ ಹೇಳ್ತೀವಿ, ಚೆಕ್ ಮಾಡಿ ಅದನ್ನು ಸರ್ಕ್ಯೂಟ್ನ ರೆಕ್ಟಿಫೈ ಮಾಡಿ ಅಂತ ಹೇಳುತ್ತೆ. ಹಾಗೆ ಮತ್ತೊಂದು ಮಾಮೂಲಿ ಕಾಮನ್ ಟ್ರಬಲ್ ಅಂತ ಹೇಳಿದ್ರೆ ಸ್ಟಾರ್ಟರ್ ವಿತ್ ಸಿಂಗಲ್ ಫೇಸ್ ಪ್ರಿವೆಂಟರ್ ಡಸ್ ನಾಟ್ ಹೋಲ್ಡ್. ಸ್ಟಾರ್ಟ್ ಆಗುತ್ತೆ ಬಟ್ ಹೋಲ್ಡಾಗಿ ಹಿಡಿಯೋದಿಲ್ಲ ಅಂತ. ಆವಾಗಲೂ ಕೂಡ ಹಾಗೆ ರೀಸನ್ಗಳು ಬರ್ತವೆ. ಲೋ ಸಪ್ಲೈ ವೋಲ್ಟೇಜ್ ಇರೋ ಸಾಧ್ಯತೆ ಇದೆ, ಅನ್ಬ್ಯಾಲೆನ್ಸ್ಡ್ ವೋಲ್ಟೇಜ್ ಇರ್ಬೋದು, ಅದನ್ನು ವೆರಿಫೈ ಮಾಡಿ ಕರೆಕ್ಟ್ ಮಾಡಿ ಅಂತ ಹೇಳ್ತದೆ. ಸಿಂಗಲ್ ಫೇಸ್ ಆಗಿರ್ಬೋದು, ಚೆಕ್ ಮಾಡಿ ಅಂತ ಹೇಳ್ತದೆ. ಹಾಗೆ ಇಂಪ್ರಾಪರ್ ಫೇಸ್ ಸೀಕ್ವೆನ್ಸ್ ಇರುತ್ತೆ, ರಿವರ್ಸ್ ಮಾಡಿ ಇಂಟರ್ಚೇಂಜ್ ಮಾಡಿ ನೋಡಿ ಅಂತ. ಆಮೇಲೆ ಡಿಫೆಕ್ಟ್ ಇನ್ ಸಿಂಗಲ್ ಫೇಸ್ ಪ್ರಿವೆಂಟರ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟಲ್ಲಿ ಇರ್ತದೆ ಅಂತೇಳಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಮಗಲ್ಲಿ ಏನು ಅಲ್ಲಿ ಇರ್ತಕ್ಕಂಥ ಕಂಪನೆಂಟ್ಗಳು ಇದ್ದಾವೆ, ಅವು ಏನಾದರೂ ಫೇಲ್ಯೂರ್ ಆಗಿದರೆ ಸರಿ ಮಾಡಿ ರಿಪ್ಲೇಸ್ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ರಿಲೇ ಆಫ್ ದ ಸಿಂಗಲ್ ಫೇಸ್ ಪ್ರಿವೆಂಟರ್ ಈಸ್ ನಾಟ್ ಎನರ್ಜೈಸ್ಡ್ ಅಂತ. ರಿಲೇನೇ ಎನರ್ಜೈಸ್ ಆಗ್ತಾ ಇಲ್ಲ ಅಂದರೆ ಅಲ್ಲಿಗೆ ಸಪ್ಲೈ ಹೋಗ್ತಾ ಇರೋದಿಲ್ಲ, ಅದನ್ನು ಚೆಕ್ ಮಾಡೋಕ್ಕಾಗುತ್ತೆ. ಅಕಸ್ಮಾತ್ ಕಾಯಿಲೆ ಹಾಳಾಗಿರ್ಬೋದು, ಅದಕ್ಕೆ ಅಂಥ ಸಂದರ್ಭದಲ್ಲಿ ರೀಪ್ಲೇಸ್ ಮಾಡಬೇಕಾಗತ್ತೆ.
ಹಾಗೆ ಇಂಪ್ರಾಪರ್ ಫಂಕ್ಷನ್ ಆಫ್ ರಿಲೇ ಕಾಂಟ್ಯಾಕ್ಟ್ಸ್ ಅಂತ ಹೇಳ್ತೀವಿ. ಸೊ ಅದನ್ನು ಚೆಕ್ ಮಾಡಿ ರಿಪ್ಲೇಸ್ ಮಾಡಿ, ಹಾಗೇನಾದರೂ ಸರಿ ಇಲ್ಲ ಅಂದರೆ. ಆಮೇಲೆ ಓಪನ್ ಇನ್ ಹೋಲ್ಡಿಂಗ್ ಸರ್ಕ್ಯೂಟ್ ಅಂತ ಇರ್ತದೆ, ಚೆಕ್ ಮಾಡಬೇಕಾಗತ್ತೆ, ಹೋಲ್ಡ್ ಆಗ್ತಾ ಇಲ್ಲ ಏನೋ ರೆಕ್ಟಿಫೈ ಮಾಡ್ತೇವೆ. ಆಮೇಲೆ ಸ್ಟಾರ್ಟರ್ ಸಿಂಗಲ್ ಫೇಸ್ ಪ್ರಿವೆಂಟರ್ ಟ್ರಿಪ್ಸ್ ಫ್ರೀಕ್ವೆಂಟಾಗಿ ಟ್ರಿಪ್ ಆಗ್ತಾ ಇದೆ, ಏನು ಮಾಡಬೇಕು ಅಂತ ಬರ್ತದೆ. ಸೊ ಅಬ್ನಾರ್ಮಲ್ ಫ್ಲಕ್ಚುಯೇಷನ್ ಲೈನ್ ವೋಲ್ಟೇಜಲ್ಲಿ ಇದ್ದಾಗ ಆಗುತ್ತೆ, ಅದನ್ನು ನೋಡಿ ಅಬ್ನಾರ್ಮಲ್ ಫ್ಲಕ್ಚುಯೇಷನ್ ಏನಾದರೂ ಇದೆಯಾ ಅಂತೇಳಿ. ಆಮೇಲೆ ಇಂಪ್ರಾಪರ್ ಸೆಟ್ಟಿಂಗ್ಸ್, ಅನ್ಬ್ಯಾಲೆನ್ಸ್ಡ್ ಸೆಟ್ಟಿಂಗ್ಸ್ ಅಂತ ಇಂಥ ಸೆಟ್ಟಿಂಗ್ಸ್ ಸರಿಯಾಗಿ ಮಾಡಿರಲಿಕ್ಕಿಲ್ಲ, ಅದನ್ನು ಕರೆಕ್ಟಾಗಿ ಸೆಟ್ಟಿಂಗ್ ಮಾಡಿ ಅಡ್ಜಸ್ಟ್ ಮಾಡಿ ಅಂತ ಹೇಳ್ತಾರೆ. ಕಾಂಟ್ಯಾಕ್ಟ್ಸ್ ಇರ್ಬೋದು ಸಪ್ಲೈ ಲೈನ್ಸಲ್ಲಿ, ಅಥವಾ ಕಂಟ್ರೋಲ್ ಸರ್ಕ್ಯೂಟ್ ಎಲ್ಲಾದರೂ ಲೂಸ್ ಕಾಂಟ್ಯಾಕ್ಟ್ಸ್ ಇರ್ಬೋದು, ಅದನ್ನು ಗಮನಿಸಿ ಚೆಕ್ ಮಾಡಿ ಸರಿಪಡಿಸಿ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ. ಸೊ ಒಟ್ಟಾರೆಯಾಗಿ ಸಿಂಗಲ್ ಫೇಸ್ ಪ್ರಿವೆಂಟರ್ ಅನ್ನೋದು ಏನಪ್ಪ ಅಂತೇಳಿ, ಯಾವುದಾದ್ರೂ ರೀತಿಯಲ್ಲಿ ಸಿಂಗಲ್ ಫೇಸ್ ಆಯಿತು, 3 ಫೇಸಲ್ಲಿ 1 ಫೇಸ್ ಫೇಲ್ಯೂರ್ ಆಗಿದೆ ಅಂತ ಸಂದರ್ಭದಲ್ಲಿ ಹೈ ಕರೆಂಟ್ ರನ್ ಆಗಿ ಮೋಟಾರ್ ವೈಂಡಿಂಗ್ ಹಾಳಾಗೋದನ್ನು ತಪ್ಪಿಸ್ಬೇಕು ಅಂದರೆ ಸಿಂಗಲ್ ಫೇಸ್ ಪ್ರಿವೆಂಟರ್ ಬೇಕು. ಹಾಗೆ ವೋಲ್ಟೇಜ್ ಕಡಿಮೆ ಇದ್ದಾಗಲೂ ನಮಗೆ ಪ್ರಾಬ್ಲಮ್ ಆಗುತ್ತೆ. ಅಂಡರ್ ವೋಲ್ಟೇಜ್ ಮತ್ತು ಓವರ್ ವೋಲ್ಟೇಜ್ ಪ್ರೊಟೆಕ್ಷನ್ ಮಾಡಲಿಕ್ಕೆ ಆಗಿರ್ಬೋದು, ಅಥವಾ ಕರೆಂಟ್ ಸೆನ್ಸ್ ಮಾಡಿಕೊಂಡು ಅದನ್ನು ಪ್ರೊಟೆಕ್ಟ್ ಮಾಡದಿರ್ಬೋದು. ಹೀಗೆ ಡಿಫ್ರೆಂಟ್ ರೀತಿಯಲ್ಲಿ ನಾವು ಇದನ್ನು ಏನು ಮಾಡ್ಬೋದಾಗಿದೆ, ಪ್ರೊಟೆಕ್ಷನ್ ಮಾಡ್ಬೋದಾಗಿದೆ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಎಲ್ಲಿಂಗ್ ಸಿಸ್ಟಮ್, ಒಂದು ಮೆಕ್ಯಾನಿಕಲ್ ಟೈಪ್ ಇರ್ಬೋದು, ಕರೆಂಟ್ ಸೆನ್ಸಿಂಗ್ ಮಾಡೋ ಮುಖಾಂತರ ಇರ್ಬೋದು, ಅಥವಾ ವೋಲ್ಟೇಜ್ ಸೆನ್ಸಿಂಗ್, 3 ಥರದ ಫೇಸ್ ಸಿಂಗಲ್ ಫೇಸಿಂಗ್ ಪ್ರಿವೆಂಟರ್ ಬಗ್ಗೆ ನಾವು ಇವತ್ತಿನ ದಿವಸ ತಿಳ್ಕೊಂಡಿದ್ದೀವಿ. ಈ ಕ್ಲಾಸನ್ನು ಮತ್ತೆ ಮತ್ತೆ ನೋಡಿದರೆ ಗೊತ್ತಾಗುತ್ತೆ ನಿಮಗೆ, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಏನಾದರೂ ಪ್ರಾಬ್ಲಮ್ ಆದರೆ ಸರಿಪಡಿಸ್ತಕ್ಕಂಥ ಸಿಸ್ಟಮ್ ಇದ್ರ ಮುಖಾಂತರ ಆಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಬ್ರೇಕಿಂಗ್ ಸಿಸ್ಟಮ್ ಆಫ್ ಮೋಟರ್ಸ್ ಬಗ್ಗೆ ನೋಡೋಣ. ಬ್ರೇಕಿಂಗ್ ಸಿಸ್ಟಮ್ ಅಂದರೆ ರನ್ನಿಂಗ್ ಇರೋ ಮೋಟ್ರನ್ನ ಬ್ರೇಕ್ ಮಾಡೋದು ಹೇಗೆ ಅಂದರೆ, ಬ್ರೇಕ್ ಹಾಕೋದು ಅಂತ. ಏನು ವೆಹಿಕಲ್ಸ್ ಮೂವ್ ಆಗ್ತಾಯಿದ್ರು ಬ್ರೇಕ್ ಆಗ್ತಾಯಿಲ್ಲ, ದ್ಯಾಟ್ಸ್ ಇಸ್ ಅದು ಹೇಗೆ ಸುಮ್ಮನೆ ಮಾಡಲಿಕ್ಕೆ ಬರೋದಿಲ್ಲ, ಅದಕ್ಕೊಂದು ಸಿಸ್ಟಮ್ ಇದೆ. ಅದನ್ನು ಯಾವ ಸಿಸ್ಟಮ್ಸಲ್ಲಿ ನಾವು ಬ್ರೇಕಿಂಗ್ ಮಾಡಬೇಕಾಗತ್ತೆ, ಮೋಟಾರ್ಗೆ ಬ್ರೇಕ್ ಯಾವಾಗ ಕೊಡಬೇಕಾಗತ್ತೆ ಅನ್ನೋದನ್ನು ನೋಡೋಣ. ಅಲ್ಲಿವರೆಗೂ